ಕಟ್ಟೆ ಮೇಲೆ ಕೂತು ಹರಟೆ ಹೊಡಿತಾರಂತ ಅಜ್ಜಂದ್ರೆ, ಅಡಿಕೆ ಎಲೆ ಹಾಕೊಂಡು ಕಷ್ಟ ಸುಖ ಮಾತಾಡ್ತಾ ಇರೋ ಅಜ್ಜಿ ಅಂದ್ರೆ, ಸಂಬಳದ ಬಗ್ಗೆ ತಲೆ ಕೆಡ್ಸ್ಕೊಂಡಿರೋ ಅಂಕಲ್ಸು, ಪಾರ್ಲರ್ ಬಗ್ಗೆ ತಲೆ ಕೆಡ್ಸ್ಕೊಂಡಿರೋ ಆಂಟೀಸು, ಏನೇ ಕೆಲಸ ಇದ್ರು ನಮ್ಮ ಶೋ ನೋಡೋ ನಮ್ಮೆಲ್ಲ ವೀಕ್ಷಕರಿಗೆ ವೆಲ್ಕಮ್ ಟು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಈ ಮಜವಾದ ಜರ್ನಿಯಲ್ಲಿ ನಮ್ಮ ಜೊತೆ ಕೂತು ಮಜಾ ಮಾಡ್ತಾರಂತ ನಮ್ಮ ಎಲ್ಲ ಲವ್ಲಿ, ಬ್ಯೂಟಿಫುಲ್, ವಂಡರ್ಫುಲ್, ಎಕ್ಸ್ಟ್ರಾರ್ಡಿನರಿ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ನಮ್ಮ ಮಜಾ ಭಾರತದ ಮಜಾಧಿಪತಿಗಳಾದಂತಹ ಗುರು ಕಿರಣ್ ಸರ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ಮುದ್ದು ಮುಖದ ಸುಂದರಿ, ನನ್ನ ಮನಸ್ಸಿನ ರಾಣಿ ಡಿಂಪಲ್ ಕ್ವೀನ್ ರಚಿತಾ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟೇ ಟೈಮ್ ಆಗ್ಲಿ, ಏನೇ ಸುಸ್ತಾಗ್ಲಿ, ಅದೇ ಎನರ್ಜಿ ಮೇಂಟೈನ್ ಮಾಡ್ಕೊಂಡು ನಿಮ್ಮೆಲ್ಲರನ್ನು ನಗ್ಸೋದಕ್ಕೆ ಯಾವಾಗ್ಲೂ ರೆಡಿ ಆಗಿರುವಂತಹ ನಮ್ಮ ಮಜಾ ಭಾರತದ ಆಸ್ಥಾನ ಕಲಾವಿದರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗಿದ್ರೆ ಇನ್ಯಾಕೆ ತಡ, ನಮ್ಮ ಇವತ್ತಿನ ಶೋನ ಕಂಟಿನ್ಯೂ ಮಾಡೋಣ. ಮನೆ ಬೇಕು, ಕಾರ್ ಬೇಕು, ಆಸ್ತಿ ಬೇಕು, ಈ ತರ ಎಲ್ಲ ಬೇಕುಗಳನ್ನ ನೀವೆಲ್ಲ ಕೇಳಿದಿರಿ, ನೋಡಿದಿರಿ. ಆದ್ರೆ ಇಲ್ಲಿ ಒಂದು ಸ್ಪೆಷಲ್ ಡಿಮ್ಯಾಂಡ್ ಇದೆ. ತಂಗಿ ಬೇಕಂತೆ ಸ್ವಾಮಿ. ಸಿಗ್ತಾಳ ತಂಗಿ? ನೋಡೋಣ, ಈ ಅಣ್ಣಗೆ ತಂಗಿ ಸಿಗ್ತಾಳ, ತಂಗಿಗೆ ಅಣ್ಣ ಸಿಗ್ತಾಳ ನೋಡಿ. ಶರಣ್ರಿ ಅಪ್ಪ, ನನಗೊಂದ ಒಂದ್ ಆಸೆ ಐತ್ರಿ. 10 ಮಕ್ಕಳು ಹಡಿಬೇಕು ಅಂತ. 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸಿನ ತನಕ ಎಲ್ಲಾ ತರಗತಿ ಒಳಗೂ ನನ್ನೊಂದು ಮಗು ಇರ್ಬೇಕು ಅಂತ. 8 ವರ್ಷ ಆಗೈತ್ರಿ ಮದುವೆ ಆಗಿ, ಒಂದೇ ಒಂದು ಮಗು ಐತ್ರಿ. ನನ್ನ ಗಂಡನಾದನ್ರಿ ಕಿತ್ ಹೋದವ ಊರಿಗೆ ಬರ್ತಾನ, ನೀರಿಗೆ ಬರಂಗಿಲ್ಲ ಅಂತಾನ, ಹಿಟ್ಟು ರೂಪತಾನ, ಇಡ್ಲಿನ ಮಾಡಂಗಿಲ್ಲ ಅಂತಾನ. ಮೊನ್ನೆ ಏನಾದ್ ಗೊತ್ತೇನ್ರಿ ಮಾರಯ್ಯ, ನನ್ನ ಫೋಟೋನ ಫೇಸ್ಬುಕ್ ಹಾಕು ಅಂತಂದ್ರ ಎಲೆಕ್ಸಿಗೆ ಹಾಕ್ಬಿಟ್ಟಾನ. ಹೆಂಗ ಮಾಡ್ದ ನೋಡ್ರಿ ನನ್ನ ಗಂಡ. ಈಗ ಬರ್ತಾನ, ನೀವ ನೋಡ್ರಿ ಅವ್ನ ಕರ್ಮನ್. ಸರ ನಮಸ್ಕಾರ ರೀ ಸರ. ಸರ ಈ ಸಂಸಾರ ಅಂದ್ರೆ ಏನ್ ಗೊತ್ತ್ರಿ ಸರ? ನಮಗ ನಾವ ಕೈಕಾಲಿಗೆ ಹಗ್ಗ ಕಟ್ಕೊಂಡು ಸಮುದ್ರಕ್ಕೆ ಹಾರದ ಸಂಸಾರ. ಅಲ್ಲೂ ಹೇಳಕ್ಕಾಗಲ್ಲ, ಇಲ್ಲೂ ಹೇಳಕ್ಕಾಗಲ್ಲ. ಆಕ್ಚುಲಿ ನಿಮ್ಗೊಂದು ಗೊತ್ತಿರ್ಬೇಕು ಸರ್, ಈ ಭೂಗ್ರಹ ಇದೆಯಲ್ಲ, ಗಂಡು ಸುರಿದ್ರು ಸರ್, ಇದು ಆಕ್ಚುಲಿ ಹೆಣ್ಮಕ್ಳು ಸುಮ್ಮ ಗಾಳಿಗೆ ಹಿಂಗ್ ತೇಲಾಡ್ತಿದ್ರು. ಇರ್ಲಿ ಪಾಪ ಅಂತೇಳಿ ಕರೆದು ಒಂಚೂರು ಜಾಗ ಕೊಟ್ವಿ ಅಷ್ಟೇ. ಅದೇನೇ ಹೇಳ್ತಾರಲ್ಲ ಗಾದೆ ಮಾತು, ಮುಟ್ಲಿಲ್ಲ ಮಾಡ್ಲಿಲ್ಲ ಅದು ಏನೋ ಬಂದು ಹಣಿ ಬಡಿತ ಅನ್ನಂಗ ಎಲ್ಲ ಹೆಣ್ಮಕ್ಳದ ಸರ್. ಗಂಡ್ಮಕ್ಳದ ಏನು ನಡೆಯಲ್ಲ. ಈ ಹೆಣ್ಮಕ್ಳ ಬುದ್ಧಿನ ಇಷ್ಟು. ಲೇ ಈಕಿನ ಹೇಳ ಇವನ ಮಗ ತಕೊಂಡು ಪೌಡರ್ ಹಾಕೊಂಡು ಯಾರ್ ನಾಯಿ ಕಾಯಕತ್ತಿದ್ದಿ? ನಿನಗ ಕಾಯಕತ್ತಿದ್ನ್ಯಾ? ನೋಡಿದ್ರ ಹಮಾರ ಬಿಲ್ಲಿ ಹಮ್ಕೋ ಮ್ಯಾವ್ 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 ಅಲ್ಲ, ಬಾವು ಬಾವು. ಎಲ್ಲಿಗೆ ಹೋಗಿದ್ದೆ? ಸುಡುಗಾಡಿಗೆ ಹೋಗಿದ್ದೆ. ಮತ್ತ್ಯಾಕ ಬಂದಿ? ಒಬ್ನಾದ್ನೆಲ್ಲ ನಿನ್ನ ಕರ್ಕೊಂಡು ಹೋಗೋಣಂತ ಬಂದೆ. ಏಯ್ ನಿನ್ನ ಕುರಿ ಲೋನ್ ಕೇಳಕ ಬ್ಯಾಂಕಿಗೆ ಹೋಗಿದ್ದೆ. ಏನಂದ್ರು? ಕುರಿ ಬಗ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದ್ರು. ಹಾ, ನಾನು ವಾರದಾಗ 1-3 ಸಲ ತಿಂತೇನ್ರಿ ಸರ್ ಅಂದೆ. ನೆಟ್ಟಿಗೆ ಸೆಗಣಿ ಹಚ್ಚವಾಡಿ ಕಳಿಸಿದ್ರು. ಅದೇ ಟೆನ್ಷನ್ ಮನಿ ಬಂದ್ ನೋಡು. ಟೆನ್ಷನ್ ಯಾಕೆ ಮಾಡ್ಕೊಂತೀವ ಮಾರಾಯ? ಕೂಲ್ ಮಾಡಕ ನಾ ಇಲ್ಲೇನೋ? ಬೇಡ, ಯಾಕ? ಕುದುರೆ ಜ್ವರ ಅದಾವು. ಅದಲ್ಲ ಮಾರಾಯ, ಮನಿ ಒಳಗ ನೀನು ನಾನು ಇಬ್ರ ಅದೀವಿ. ಇನ್ನೊಂದ್ 4 ಜನ ಕರೀಲನ? ಏನಾರ ಬಂದೈತ ನಿನ್ಗ? ಹೇಳಿದ್ದದಲ್ಲ, ನಾವ್ ಏಕಾಂತದೊಳಗಿದ್ದು ಎಷ್ಟು ದಿನ ಆತು. ಅದಕ್ಕ ಇದ ನೋಡ್ರಿ ನನ್ನ ಹಣೆ ಬರ. ಲೇ ಯವ್ವಾ, ಎಲ್ಲದನ ನನ್ನ ಗಂಡ, ಎಲ್ಲದನ ನನ್ನ ಮಗ. ಮಗ ಬಹುದೂರ್ ಗಂಡ ಕಡ್ಸಿರವ ಎಲ್ಲದನ ರೀ? ಅವ ಟ್ಯೂಷನ್ಗೆ ಹೋಗ್ಯಾನ, ಬರಾಕ್ ಲೇಟ್ ಆಕತಿ. ರಿಯಾ ಯಾನ್ ರಿಯಾ? ಏನ್ ಈಗ ಎಲ್ಲಿ ಅನ್ನಕ ಅದೇನು ಹೇಳು ರೀ? ಅದು ಅದು ರೀ, ಅದು ಓ ಅದ ಹೊಸ ಬಾತ್ರೂಮ್ ಕಟ್ಸ ನೋಡ್ ಹೋಗ. ಅದಲ್ಲ, ನನ್ನ ಮಗನಿಗೆ ಒಬ್ಬ ತಂಗಿಯರ ತಮ್ಮರ ಬೇಕಂತ. ಕೊಡ್ಸು, ನನ್ನೇ ಕೇಳ್ತಿ ಅದಕ್ಕ? ಅದೇನು ಜಾತ್ರೆಗಿನ ಗೊಂಬೆನ ಕೊಡ್ಸಾಕ? ಅವನಿಗೆ ಕೂತ್ ಬೇಕು. ಈಗಿರೋದು ಸಾಕು. ಹಿಂಗ್ಯಾಕ ನನ್ನ
ದೂರ ತಳ್ತೀರಿ ಏನ್ರಿ ಪ್ಲೀಸ್ ಗಿವ್ ಮಿ ಒನ್ ಹಗ್. ಅದಕ್ಕೆ ಬಸ್ರಿ ಪಿಕ್ ಮಾಡ್ದಂಗ್ ಮಾಡ್ತಿ. ಅದಲ್ಲ ರೀ ಹಗ್ ಹಗ್. ಓ ಹಗ್ಗ ಅಲ್ಲಿ ಹಿಂದೆ ಐತ್ ನೋಡ್ ತಗೊಂಡು ಉರ್ಲಾಕ್ಯ. ಅದಲ್ಲ ರೀ ನಿಮ್ಮ ಒಂದು ಹಗ್ಗು ನನ್ನ 100 ಪೆಗ್ಗಿಗೆ ಸಮ ರೀ. ಬಾಬಾ ಈ ಸೋರ್ಸ್ ಎಷ್ಟು ಬೇಕು ಹೊಡೆದಿನಿ ಹಂಗಾದ್ರೆ. ಅಂದಿನ್ರಿ ಪ್ರಾಸ ಇರ್ಲಿ ಅಂತ. ಪ್ರಾಸ ಇದ್ರಲ್ಲೇನ್ರಿ ಸರಸ. ಪ್ರಾಸ ಹೋಗಿ ಸರಸ ಯಾಕೆ? ಇದಕ್ಕೇನು ಕಮ್ಮಿ ಇಲ್ಲ ನೀನು ಹೊಗ ನಿನ್ನು. ಹೆಂಗ್ ಹೊಡಿತಲ್ಲ ನೋಡ್ರಿ ನೋಡ್ರಿ ಇವ ಹಿಂಗ್ ಮಾಡೋದ್ಕ ನನಗ್ ಮೊನ್ನೆ ಬ್ಯಾಸರಾಗಿ ಗುಡ್ಡದ ಮೇಲಿಂದ ಬಿದ್ದು ಸಾಯಕ್ ಹೋಗಿದ್ದೆ. ಸರ ಸಾಯಕ್ ಹೋದಳು ಮತ್ತೆ ಯಾಕೆ ವಾಪಸ್ ಬಂದು ಕೇಳ್ರಿ. ಬಿಸಿಲು ಜಾಸ್ತಿ ಆಗೈತೆ ಅಂತ ವಾಪಸ್ ಬಂದೆ. ಇನ್ನೇನ್ ತಗೊಂಡು ಹೊಡಿಬೇಕು ನನ್ನ ಹೆಂಡತಿಗೆ? ಹಂಗ್ಯಾಕ್ ಮಾಡ್ತಿ? ಒಳ್ಳೆ ಹಾವಿನ ಕಂಡು ಮುಂಗುಸಿ ಮಾಡ್ದಂಗ್ ಮಾಡ್ತೀಯಲ್ಲ ಮಾರಾಯ. ಅಲ್ಲ ಮದ್ವೆ ಆಗ ಹೊಸ್ತ್ರೊಳಗ ಎಷ್ಟು ಪ್ರೀತಿಯಿಂದ ನೋಡ್ಕೊಂತಿದ್ದಿ, ಈಗ ನಾನ್ ನೋಡಿದ್ರೆ ನಿನ್ಗೆ ಮೂಡ ಬರಂಗಿಲ್ಲನ? ಏನೋ ಮಕ್ಕಳಾದ ವಸ್ತ್ರ ಒಂಚೂರು ಏನೋ ನಡೆದೋಯ್ತು, ಸಣ್ಣ ಆಕ್ಸಿಡೆಂಟ್, ಮಗ ಹುಟ್ಟಿಬಿಟ್ಟ. ಪದೇ ಪದೇ ಹಂಗಾಕತ್ತೇನ? ಹೋಗೋ ಕೆಲಸ ನೋಡ್ಕೆ ಹೋಗೋ. ನನಗ ಅದೆಲ್ಲ ಗೊತ್ತಿಲ್ಲ. ನನಗ ಕೂಸು ಬೇಕಂದ್ರ ಬೇಕು. ಇವತ್ತು ಬೇಕಾ ಕೂಸು? ಬೇಕ. ಒಂದ್ ಕೆಲಸ ಮಾಡು. ಏನ? ಪಕ್ಕದ ಮನೆ ಮಾಲ ಮನಿಗ್ ಬರ್ತಾಳ ಅಂತ ಹೇಳಾಳ. ಅಲ್ಲ ಶಿಶುವಾರಕ್ಕೆ ಹೋಗಿ ಒಂದ್ ಮಗು ತಗೊಂಡು ಆಟ ಆಡ್ಸ್ಕೇರಿ ಇಬ್ರು ಅಂತ. ಮಾಲ ಅನ್ಕೊಂಡೆ ನೆನಪಾತು. ಏನ್ರಿ ಮಕ್ಕಳ ಮನಿ ಮಾಲ ಜೊತೆ ನಿಮ್ದೇನ್ರಿ ಕಿಸಿ ಕಿಸಿ ಪಿಸಿ ಪಿಸಿ? ನಂದೇನು ಕಿಸಿ ಇಲ್ಲ ಪಿಸಿ ಇಲ್ಲ. ಮಗುನ ಸ್ಕೂಲಿಗೆ ಸೇರ್ಸ್ಬೇಕತ್ತಲ್ಲ ಅದ್ರ ಬಗ್ಗೆ ಮಾತಾಡಕತ್ತಿದ್ದೆ. ಅದಿರ್ಲಿ ಆಕಿ ಗಂಡನ್ ಕೂಟ ನಿಂದೇನ್ ಕಚ್ಚ ಅಂತ ಮಾತಾಡಕತ್ತಿದ್ಯಲ್ಲ. ಸ್ಕೂಲಿಗೆ ಸೇರ್ಸಕ ಮಗು ಬೇಕಿತ್ತಲ್ಲ. ಅಂದ್ರ ಒಂದ ಮಗು ಮಾಡ್ಕೊಂಡಿರಲ್ಲ ಇನ್ನೊಂದ್ ಮಗು ಮಾಡ್ಕೊಂಡ್ರಿ ಅಂತ ಹೇಳಿದ್ರ ನನ್ನ ಗಂಡಗ ಇಷ್ಟಿಲ್ಲ ಅಂದೆ. ಎಷ್ಟಿಲ್ಲ ಅಂದಿ? ಇಷ್ಟ ಇಲ್ಲ ಅಂದೆ. ಇಷ್ಟ ಇಲ್ಲ ಅಂದ್ಯ? ಹಾ ಅದಕ್ಕ ಚಿಂತೆ ಯಾಕೆ ಮಾಡ್ತೀರಿ? ದವಾಖಾನಿಗೆ ಹೋಗಿ ತೋರ್ಸ್ಕೊಳ್ರಿ ಎಲ್ಲ ಸರಿ ಹೋಗತಿ ಅಂತಂದ್ರು. ನೀ ಏನ್ ಅನ್ಕೊಂಡಿ? ನಾನೇನ್ ಅನ್ಕೊಂಡಿಲ್ಲವ. ಗಂಡಸರ ಬುದ್ಧಿ ಎಲ್ಲಿಗೆ ಹೋಗತ್ ಹೇಳ? ಯಪ್ಪ ನಿನ್ ಮುಖ ಏನ ಬೇ ಎದುರಿಗೆ ಹಿಂಗೈತಿ. ಇನ್ನು ಉದಾರ್ ಕಾರ್ಡ್ನಾಗ ಹೆಂಗಿರ್ಬೇಡ ನಿನ್ ಮುಖ. ಎಲ್ಲಿ ಮಾಡ್ತೀರಿ? ನನಗಾಗಿ ಎಲ್ಲಿ ಮಾಡ್ತೀಯ ನೀನು? ನೋಡ್ರಿ ಮಗಳ ಮಂದಿ ಮಂಚ ನೋಡಿ ಕಲೀರಿ. ಹೆಂಡತಿಗೆ 5,000 ರೂಪಾಯಿ ಸೀರೆ ತಂದು ಕೊಟ್ಟನ. ನೀ ಏನ್ ತಂದು ಕೊಟ್ಟಿಯ? ಎದ್ರ ಮನೇಲಿ ಯಾಗೋ ಹೆಂಡತಿಗೆ ಡೈವರ್ಸ್ ಕೊಟ್ಟು ನಾನು ಕೊಟ್ಟಬಿಡ್ಲೇನ? ಕುತ್ಕೊಳ ನಿನ್ನ. ನನಗೂ ಅದ ತರ ಹೆಂಡತಿ ಸಿಕ್ಕಿದ್ರ ನಾನು ಚಂದಾಗ ನೋಡ್ಕತ್ತಿದ್ದೆ. ನನಗೆ ಸಿಕ್ಕಿರೋದು ತೂತ್ ಮಡಿಕಿ. ಊಟ ಮಾಡಿಕಿ ಅಲ್ಲ ಮದ್ವೆಗಿನ ಮುಂಚಿತವಾಗಿ ನನ್ನ ಫೋಟೋ ನೋಡಿ ಅಲ್ಲ ನಿಮ್ ಮದ್ವೆ ಆಗಿದ್ದು. ಮೋಸ ಸಾರ್, ಇವ್ರಪ್ಪ ನನಗೆ ಮೋಸ ಮಾಡಿಬಿಟ್ಟ ಸಾರ್. ಎಲ್ಲರೂ ಸೋಪ್ ಹಾಕಿ ತೊಳೆದು ಫೋಟೋ ಕಳಿಸಿದ್ರೆ ಇವ್ರಪ್ಪ ಯಾವ್ದೋ ಯಾಪ್ ಹಾಕಿ ಫೋಟೋ ಕಳಿಸ್ಯಾನ. ನಾನು ಫೋಟೋ ನೋಡಿ ಐಶ್ವರ್ಯ ರೈ ತರ ಇರ್ತಾಳೆ ಅನ್ಕೊಂಡೆ. ಫೋಟೋ ನೋಡಿದ್ಮೇಲೆ ಗೊತ್ತಾಯ್ತು ಇದು ಐಶ್ವರ್ಯ ರೈ ಎಲ್ಲ ಅಸ್ಥಿ ಪಂಜರ ಅಂತ. ವಯಸ್ಸಾಗ ನಾ ಏನು ಕಡಿಮೆ ಇರ್ಲಿಲ್ಲಪ್ಪ. ಎಷ್ಟು ಫಾಲೋವರ್ಸ್ಗಳು, ಎಷ್ಟು ಲೈಕ್ಗಳು, ಎಷ್ಟು ಲವ್ಗಳು ಗೊತ್ತನ? ಒಂದ್ ಮಂಗ್ಯಾನ್ ಫೋಟೋ ಹಾಕಿದ್ರೆ ಅದಕ್ಕೂ ಕಮೆಂಟು ಲೈಕು ಎಲ್ಲ ಬರ್ತಾವ. ಅಲ್ಲ ರೀ ನಾ ಹೇಳಿದ್ರೆ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ. ಈ ನನ್ನ ಫೋಟೋ ನೋಡಿ ಸಿಂಗ್ ಫಿಶರ್ ಅವ್ರ ಕ್ಯಾಲೆಂಡರ್ ಕರ್ದಿದ್ರ. ಅಲ್ಲಲ್ಲಿ ಪೂಜೆ ಮಲ್ಲೆಗೆ ಸಾಲ ಇತ್ತು ಅಂತ ಗೊತ್ತಿತ್ತು. ನಿನ್ನ ಮಗ ಹಾಕೊಂಡು ಕ್ಯಾಲೆಂಡರ್ ಮಾಡೋಷ್ಟು ಸಾಲ ಇತ್ತ ನನಗೆ ಗೊತ್ತಿದ್ರಲ್ಲ. ನೋಡ ಸರ್, ನಾನು ಏನೋ ಕಾಫಿ ಕೇಳಿದೆ, ಕಷಾಯ ಸಿಕ್ತು. ಹೋಗೋಗು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು, ಒಂಚೂರು ಕಾಫಿ ಮಾಡ್ಕೊಂಬ. ಅದು ಸರಿ, ಅಲ್ಲಿಗೆ ಕೊಂಡ್ರಿ ಈಗ? ನಮ್ ಫ್ರೆಂಡ್ ಅಪ್ಪ ನೆಗದ್ ಬಿದ್ದು ಹೋಗ್ಯಾನಂತ. ಏನಾತು? ಯಾವನೋ ಸಾಲ ತಗೊಂಡಿದ್ನಂತ. ಸಾಲ ತಗೊಂಡವ್ನು ಇವನು ಇವತ್ತು ಎಷ್ಟೊತ್ತಿದ್ರು ನಾನು ಸಾಲ ವಸೂಲಿ ಮಾಡ್ಕೊಂಡ ಬರ್ತೀನಂತ ಇವನು ಸತ್ಬಿಟ್ಟಾನ. ಇಂಥ ಜನ ಇರ್ತಾರ್ರಿ. ಹೋಗೋ ಕಾಫಿ ಮಾಡ್ಕೊಂಬ. ಮೇಡಮ್ ಅವರ ಈ ಗಂಡಸರಿಗೆ ಲವರ್ ಮೇಲಿರೋ ಪ್ರೀತಿ ಕಟ್ಕೊಂಡು ಹೆಂಡತಿ ಮೇಲಿರಂಗಿಲ್ರಿ. ಸರ ಈ ಲವರ್ಸ್ ಒಂಥರ 2020 ಮ್ಯಾಚ್ ಇದ್ದಂಗೆ. ಡ್ಯೂರೇಷನ್ ಕಮ್ಮಿ ಇದ್ರು ಆಟ ಬಹಳ ಮಜಾ ಕೊಡುತ್ತೆ ಅಲ್ವಾ? ಅದೇ ಹೆಂಡತಿ ಒಳ್ಳೆ ಟೆಸ್ಟ್ ಮ್ಯಾಚ್ ಇದ್ದಂಗೆ. ಸಾಯ ತನಕ ಬರೀ ಕಟ ಕೊಟ್ಟಿ ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. ಲೇ ಮಾರಾಯ, ನಂಗ ಅದೆಲ್ಲ ಹೇಳಕ್ ಹೋಗ್ಬೇಡ. ನನಗ್ ಕೂಸು ಬೇಕಂದ್ರ ಬೇಕು. ಅಲ್ಲೇ ಅದೇನ್ ಅವ್ರಿಗೆ ಕಾಳು ಮಾಡಿದ್ದೇನು? ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ತಕ್ಷಣ ಪಿಚ್ಚಕ್ಕಂತ ಹಿಚ್ಕಾಕ ಹೋಗತ್ತ ಕೆಲಸ ನೋಡ್ಕ. ನಿನ್ನಂತವನ ಯಾವನೋ MBBS ಓದಿ ಮೆಡಿಕಲ್ ಶಾಪ್ ಇಟ್ಟಿದ್ನಂತ. ನೀ ಹಿಂಗ್ ಹೇಳಿದ್ರೆ ಕೇಳಂಗಿಲ್ಲ. ಏ ಮಾವ, ಏನ ಹುಡುಗಿ ಬಾರ ಕಾಪಾಡಿ ಕಾಪಾಡಿ. ಯಪ್ಪ ನನ್ನ ಮಗ ನನ್ನ ಇವತ್ತು ಕಾಪಾಡ್ಬಿಟ್ಟ. ಅಲ್ಲೇ ಬಹುತೂರ್ ಗಂಡ. ಅಲ್ಲೇ ನನ್ನ ಮಗನ. ಅಲ್ಲೇ ಮುದ್ದ. ಯಪ್ಪ ಬಂಗಾರಿ ಅಲ್ಲೇ ಮುದ್ದ.
ಏ ಮಗನ ಆ? ಇದ್ಯಾಕಲೆ ಮೈ ಎಲ್ಲ ಬಿಸಿ ಬಿಸಿ ಆಗಾಕತೈತಿ ಅದ ನೀನ್ ಆಡ್ ಚೆನ್ನಾಗೈತಂತ ನನ್ನ ಮೇಲೆ ಎತ್ಕೊಂಡು ಮೇಲ ಕೆಳಗ ಕುಲಿಸಿ ಬಿಟ್ಟೆಲ್ಲ ನಾನು ಹಂಗ ಒಂದ್ 4-5 ನನಿ ಉದುರಿಸಿ ಬಿಟ್ಟೆ. ಒಯ್ದೇ ಬಿಟ್ಟ್ಯಾ ನಿಮ್ಮ ಅಪ್ಪಗೆ ಅಭಿಷೇಕ ಮಾಡೇ ಬಿಟ್ಟ್ಯಾ ಹೊಲಸ ಯಪ್ಪ ಒಂದೇ ಒಂದು ಮುತ್ತು ಕೊಡ. ನೋಡಪ್ಪ ಮಗನ ನೀ ಮಾರ್ಕ್ಸ್ ಚಲೋ ತೆಗೆಯವರೆಗೂ ನಿಮ್ಮಪ್ಪ ನಿನಗ್ ಮುತ್ ಕೊಡಂಗಿಲ್ಲ. ಯವ್ವ ಹಾ? ಮತ್ ಕೆಲ್ಸದಕ್ಕೆ ಎಷ್ಟ ಉಂಟು ಮಾಲ್ಸ್? ಯಾಕೆಪ್ಪ ಅಪ್ಪ ದಿನ ಮುತ್ತು ಕೊಡ್ತಾನಲ್ಲ. ಕೆಲಸಕ್ಕೆ ಮುತ್ ಕೊಟ್ನ? ನನ್ನ ಮುಖ ಒಂದಿನಾರ ನೋಡಿ ಏನ ನೀನು ಕೆಲಸಕ್ಕೆ ಹೋಗಿ ಮುತ್ ಕೊಡ್ತಿ ಅಲ್ಲ ನನಗೆ ಒಂದಿನಾರ ಐ ಲವ್ ಯು ಅಂತ ಹೇಳಿ ಏನಿನ ನಿನಗೆ ಕೇಳಕ್ ಹೋಗ್ತಾನಪ್ಪ ಪಕ್ಕದ ಮನೆ ಆಂಟಿ ದಿನ ಹೇಳ್ತಾ ಇರ್ತಾನೆ. ಆಂಟಿಗೆ ಹೇಳಿದ್ರಿ ಏನ್ರಿ ಬಂದೈತಿ ಬರ್ಗೆಟ್ಟಿರಲ್ಲ ಬಾತಮ್ಮ ನಿನಗ್ ನಾನು ನನಗ್ ನೀನಷ್ಟ. ಹಂಗಲ್ಲ ಈಕಿನ ಅಲ್ಲ ಐ ಲವ್ ಯು ಅಂತ ನನ್ನ ಹೆಂಡತಿಗೆ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಷ್ಟೇ. ಇದನ್ನ ನಾನ್ ನಂಬೇಕನ ಹೋಗ. ಏ ಮಗನ ನಿಮ್ಮ ಅಪ್ಪನ ಮಗ ಪಿಟ್ಟಿಗಿಡ್ತೀಯಾ? ಅಪ್ಪ 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 ನಿನಗ ಹೊಡಿತಾ ಇದ್ರ ಎಲ್ಲ ಮ್ಯಾಟ್ರುಗಳು ಆಚೆ ಬಿಸಾಕ್ತಾ ಇರ್ತಾನ. ಜಾಕೆಟ್ ಕೊಡ್ತೇನೆ ಬಾ ನೀನು. ಅವ್ವ ಏನಪ್ಪ? ಹೊಟ್ಟೆ ಸಿಟ್ಟು ಏನಾರ ಬೇಕು. ನನ್ನ ಬಂಗಾರ ಗುಂಡಿ ಹೊಟ್ಟೆ ಹಸ್ತತಿ ಬಾರೆ ಬಾರ ಬಾ, ಕುಂದ್ರ ಕುಂದ್ರ ಉಣಸು ಚಂದ ಉಣಸು ಬಂಗಾರ ಗಿಂಡಿ ಅಂತ ನೋಡ್ರಿ ಇದು ಬಂಗಾರ ಗಿಂಡಿ ಅಂತ ಉಣಸು. ನೀನು ಹೊಂದಿದ್ದಂಗದಿ ತಿಂದು ಇತ್ತು ಹಂದಿ ಮಾಡ್ದಂಗ ಮಾಡು. ಯಾಕೆ ನಗರ ಬಿಡ್ತಿ ಸುಮ್ ಕುಂದ್ರ ನೋಡೋದು ಹೆಂಗಾಗೈತಿ ಹೆಂಗಾಗೈತಿ ತೋಯಪ್ಪ. ಅಲ್ಲೇ ಮಗನ ಹೋದ ಎಕ್ಸಾಮ್ನಾಗ ಎಷ್ಟು ಬಂದವಲೆ ಮಾರ್ಕ್ಸು? 60 ಬಂದಾವ್. ನನ್ನ ಮಗ 60 ಮಾರ್ಕ್ಸ್ ತೆಗ್ದಾನ ನೋಡ್ರಿ ತಾಯಿಗೆ ತಕ್ಕ ಮಗ. ಅಲ್ಲೇ ಮಗನ ಪಾಸ್ ಆಗ್ಬಿಟ್ಟಿಯಲ್ಲೇ. ಪಾಸ್ ನಾನು 6 ಸಬ್ಜೆಕ್ಟ್ ಸೇರಿ 60 ಬಂದವ ಅಂತ ಹೇಳಿದ್ದು. ತಂದಿ ಗುಣ ಎಲ್ಲಿಗೆ ಹೋಗತ್ ಹೇಳು ತಂದಿಗೆ ತಕ್ಕ ಮಗ. ಸರ್ ಈ ಹೆಂಗಸರಿದೊಂದು ಹೇಳ್ತಾರೆ ಸರ್, ಮಗ ಏನ್ರ ಚಲೋ ಹೊತ್ನಂಗ್ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ಬಿಟ್ರ ನನ್ನ ಮಗ ಅಂತಾರ. ಅದೇ ಈ ಮಂಗ್ಯನ ಮಗ ನಂಗೆ ಏನ್ರ ಫೇಲ್ ಆದ್ರ ಎಲ್ಲ ಅವ್ರ ಅಪ್ಪನಂಗ ಅಂತಾರ. ಕರೆ ಹೇಳು ಎಷ್ಟು ಸಬ್ಜೆಕ್ಟ್ ಆಗ್ಯಾವ ಹೇಳು? 4 ಹೋಗ್ಯಾವ. ನಿನ್ನಲ್ಲದೆ ಹೊಡಿಬೇಕಾದದ್ದು ಹೊಂದಿ ನಿಮ್ಮ ಅವ್ವನ್ ಜಾಡಿಸ್ಬೇಕು. ನನ್ನ ಹೊಡಿತಾನ್ರಿ ನನ್ನ ಬಡಿತಾನ್ರಿ ಯಾರು ಕಾಪಾಡ ಬಂದ್ರಿ. ಏಟ್ ನಾಟಕ ಮಾಡ್ತಾಳ ನೋಡ್ರಿ. ಅದಕ್ಕೆ ಹೇಳೋದು ಮಾತಿಗೆ ನಗೋ ಗಂಡಸ್ರು ನಂಬಾರ್ದು, ಮಾತಿಗಳು ಹೆಂಗಸ್ರು ನಂಬಾರ್ದು ಅಂತ. ಹೋಗ್ಯಾವನ ಏನೋ 4 ಗುಲಾಬಿ ಹೂಗಳನ್ನ ಕೇಳಬೇಕಾದ್ರೆ 1-2 ಮುಳ್ಚಿಸ್ತಾವ ಸಹಜ. ಹಂಗ 4 ಸಬ್ಜೆಕ್ಟ್ ಹೋಗೈತಿ ಅದಕ್ಕೆಲ್ಲ ಹೊಡಕ್ ಹೋಗ್ಯಾವ. ನೋಡು ನಿನ್ನ ಮಗ ನನಗೆ ಜವಾಬ್ ಕೊಡ್ತಾರ. ಜವಾಬ್ ನೋಡು ನೆಕ್ಸ್ಟ್ ಎಕ್ಸಾಮ್ನಿಗೆ ಅಂದ್ರೆ ಮಾರ್ಕ್ಸ್ ಕಮ್ಮಿ ತಗೊಂಡ್ರಿ ನಾಯಿ ಹೊಡೆದಂಗ ಹೊಡಿತೀನಿ ಮಗ. ಬಾಬತ್ ನಮ್ಮ ಎಷ್ಟು ಮನೆ ತೋರಿಸ್ತೇನೆ ಹೊಡಿವಂತವ್ರಿಗೆ. ಅಲ್ಲಿ ನೀ ಮಾರ್ಕ್ಸ್ ಕಮ್ಮಿ ತಗೊಂಡ್ರೆ ನಿಮ್ ಮೇಸ್ಟ್ರಿಗೆ ಯಾಕೆ ಹೊಡಿಲು? ಅವರೆಲ್ಲ ಪಾಠ ಹೇಳ್ಕೊಡೋದು ಅವ್ರು ಹೇಳ್ಕೊಟ್ಟಂಗ ನಾನು ಬರೆಯೋದು. ಅಲ್ಲೇ ಮಗನ ದೊಡ್ಡವನಾದ್ಮೇಲೆ ಏನ್ ಹಾಕಿಯಪ್ಪ ನೀನು? ನಾನಾ ಹಾ. ಸರ್ಕಸ್ಸಿಗೆ ಹೋಗಿ ಸೇರ್ತಾನೆ. ಸರ್ಕಸ್ಗೆ ಹೋಗಿ ಏನ್ ಮಾಡ್ತಿಲ್ಲ? ಸರ್ಕಸ್ ಗೊತ್ತಿಲ್ಲ? ಅಯ್ಯೋ ಅದ್ರಾಗ ಹಗ್ಗದ ಮೇಲೆ ನಡಿಬಹುದು, ಹಗ್ಗದ ಮೇಲೆ ಓಡ್ಬೋದು, ಸಿಂಹ ಹುಲಿ ಜೊತೆ ಎಲ್ಲ ಆಟ ಆಡ್ಬೋದು. ದೊಡ್ಡ ಚಕ್ರ ಇರ್ತದ ಚಕ್ರ ಆ ಬೆಂಕಿ ಹಚ್ಕೊಂಡು ಅದ್ರೊಳಗಿಂದ ಆರ್ಬೋದು. ಮಗ ಏನ್ ನೋಡ್ತೀಯ? ಒಂದ್ ಹಗ್ಗ ತಂಬ. ನಿನ್ ಮಗ ಏನ ಸರ್ಕಸ್ ಮಾಡ್ತಾನಂತ ಅದ್ ಏನ್ ನೋಡೋಣ. ತಂಬ ಬಾರಿ ಅಪ್ಪ ಅದ್ ಏನು ಸರ್ಕಸ್ ಮಾಡ್ತಿ ಮಾಡಿ ತೋರ್ಸಪ್ಪ. ದೌಡಿಕ್ರಿ ಬೆಳಗ ಶುರು ಮಾಡಪ್ಪ. ಓಕೆ ನೀರ್ ತಂಬ. ಕುಡಿಯಪ್ಪ ಕುಡಿಯಪ್ಪ. ಅಯ್ಯೋ ನನ್ನ ಕರ್ಮ. ಅಯ್ಯಯ್ಯ ಯಪ್ಪ ಹೆಂಗಿತ್ ನನ್ ಡ್ಯಾನ್ಸ್? ಬಾಳ ಚಲೋ ಮಾಡ್ದಿಯಪ್ಪ, ಬಾಳ ಸಖತ್ತ ಮಾಡ್ದಿ. ಮಂಗ್ಯ ನನ್ನ ಮಗನ ಲಕ್ಷಗಟ್ಲೆ ಖರ್ಚು ಮಾಡಿ ಡಾಕ್ಟ್ರು ಇಂಜಿನಿಯರ್ ಆಗೋ ಅಂದ್ರೆ ಸರ್ಕಸ್ ಕಂಪ್ನಿ ಸೇರ್ಕೊಂತಾರಂತ ಮಂಗ್ಯಲಾಗ ಹೊಡೆದಂಗ ಮಂಗ್ಯಲಾಗ ಹೊಡಿತೇನ ಮಂಗ್ಯನ ಮಗನ. ಯಾಕೆ ಹೊಡಿತೆ ಹುಡುಗ? ದಿನ ಹೊಡಿತಾನೆ ಇರ್ತಿ, ನೀನೇನ್ ಆಗ್ಬೇಕಂತಿದ್ದಿ ಅದು ಹೇಳು. ಯಪ್ಪ ನಾನು ಸಣ್ಣವಿದ್ದಾಗ ಕಂಪ್ನಿ ನಾಟಕ ಸೇರ್ಕೋಬೇಕಂತ ಭಾಳ ಆಸೆ ಇತ್ತಪ್ಪ. ಹಾರ್ಮೋನಿಯಂ ನುಡ್ಸೋದು, ತಬಲಾ ಬಡಿಯೋದು ಭಾಳ ಆಸೆ ಇದ್ವು. ಹೆಂಗೈತಿ ನನ್ನ ಆಸೆ? ಮಂಗ ನನ್ನ ಮಗನ ನಮ್ಮ ಅಜ್ಜ ನಿನಗೆ ಲಕ್ಷ ಕೊಟ್ಟು ನೀನ್ ಡಾಕ್ಟ್ರು ಇಂಜಿನಿಯರ್ ಆಗಲ್ಲ ಅಂದ್ರೆ ನೀನು 6 ಮನೆ ತುಳಿಯಕ್ ಹೋಗಿ 6 ಮನೆ ಹತ್ತಕ್ ಹೋಗಿ ಅಂತೀಯ. ನೋಡ್ದೇನವ ಹೆಂಗದ ನೋಡು. ನೀವು ಊಟ ಕೊಟ್ಟಿ ನನ್ನ ಮಗ ನಿನಗೆ ಊಟ ಇಟ್ಟ. ಬಿಡ
ಯವ್ವ ಹೊಡಿತಾನೆ ಇರ್ತೀರಿ ನಾನೊಂದ್ ಪ್ರಶ್ನೆ ಕೇಳ್ತೇನೆ ಉತ್ತರ ಕರೆಕ್ಟ್ ಆಗಿ ಹೇಳ್ಬೇಕು ಆಯ್ತು, ಆಯ್ತು. ಇಬ್ರಿಗೂ ಕೂಡ ಮಗು ಹೆಂಗ್ ಹುಡ್ತತಿ ಅದು ಯಪ್ಪ ನಿಮ್ಮ ಅವನ್ ಕೇಳಪ್ಪ. ನೋಡು ಮಗನ, ಈಗ ನೋಡು ನಾವು 9 ದಿನ ವ್ರತ ಮಾಡಿ ದೇವ್ರ ಹತ್ರ ಕುಂತು ಪ್ರಾರ್ಥನೆ ಮಾಡ್ತಿರ್ತೀವ. ಅವಾಗ ಮ್ಯಾಲಿಂದ ದೇವಿ ಇಳ್ಕೊಂಬಂದು ಒಂದ್ ಬೀಜ ಕೊಡ್ತಾಳ. ಅದನ್ನ ಬಕೆಟ್ ಒಳಗ್ ಹಾಕ್ತಿವಿ, ಅದು ಮಗುವಾಗ ನಮ್ ಹೊಟ್ಟೆಗ್ ಬರ್ತೈತಿ. ಇಷ್ಟ. ಅಯ್ಯೋ ನಮ್ಮಪ್ಪ ನಾವು ಮಗುಗೂ ಹೆಂಗ್ ಮಕ್ಳು ಹುಡ್ತಾರ ಅನ್ನೋದ ಗೊತ್ತಿಲ್ಲ. ಯಪ್ಪ ಮಕ್ಳ ಹುಡ್ತಾರಂತ ನಾನ್ ಹೇಳ್ತೇನೆ. ಎಂತ ಮಗನ ಹುಡ್ಸ್ಬಿಟ್ಟೇವೆ, ಮಕ್ಕಳ ಹುಡ್ತಾವಂತ ಹೇಳ್ತಾರಂತ. ಸಾಕ್ ಬಿಡ ಯವ್ವ, ಮುಂದಿನ ವಾರ ಬರ್ತಡೇ ಐತೆ ಅದ್ರದ್ದು. ಹೌದು ಮುಂದಿನ ವಾರ ನನ್ ಬರ್ತಡೇ ಐತಿ. ಏನ್ ಕೊಡಿಸ್ತಿ? ಹೊಸ ಮಮ್ಮಿ ಕೊಡ್ತೀನಿ ತಗ. ಏನ ಪಕ್ಕದ ಮನೆ ಹೊಸ ಪಮ್ಮಿ ತಂದಾರ, ಪಮ್ಮಿ ಕೊಡ್ತೀನಿ ತಗ ಅಂದೆ. ಬ್ಯಾಡ ನನಗೆ ಮಮ್ಮಿ ಗಿಮ್ಮಿ ಏನು ಬೇಡ. ನನಗೆ ಒಂದ್ ತಮ್ಮನಾರ ತಂಗಿನಾರ ಬೇಕು. ಅಯ್ಯ ಮಂಗೆ ನನ್ ಮಗನ, ಮುಂಜಾನಿಂದ ನಿಮ್ಮ ಮಗು ತಿನ್ನೋ ಒಟ್ಟು ಬೈದಿನಿ, ಮಗು ಬೇಡ ಮಗು ಬೇಡ ಅಂತ. ಮತ್ ಮಗು ಬೇಕಂತ ಆಟ ಹಚ್ಚಿ. ಯಾಕೆ ಹೊಡ್ತೀಯ? ಯವ್ವ ಏನಪ್ಪ? ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಒಬ್ಬ ತಮ್ಮನಾರ ತಂಗಿನಾರ ಬೇಕಷ್ಟ. ನೋಡಪ್ಪ, ಹಾ. ನಿಮ್ಮ ಅಪ್ಪ ಹಿಂಗ್ ಹೇಳಿದ್ರ ಮಾತ್ ಕೇಳಂಗಿಲ್ಲ. ಮಾಡ್ತೀನಿ. ತುಂಬಾ ಬಾರ ಐತಿ. ಅಪ್ಪ ಏನ ಯವ್ವ ನನಗ್ ತಂಗಿ ಬೇಡ, ನನಗೊಂದ್ ತಮ್ಮ ಬೇಕು. ಏನ್ಲೇ ಇದು? ಕಾಲಿಲ್ಲವ, ಕೈ ಇಲ್ಲವ, ಬಾರಿ ಇಲ್ಲವ? ನಮ್ಮ ಅಪ್ಪ ಸಿಟ್ಟು ಬಂದು ತುಳಿದು ಬಿಟ್ಟ ಕುಳ್ಳಕ್ ಆಗ್ಬಿಟ್ಟಾನೆ. ಹಂಗೇನು ಮತ್ತೆ? ಓಕೆ, ಈ ಸ್ಕಿಟ್ ಹ್ಯಾಂಗಿತ್ತು ಮತ್ತೆ ಅಂತ ಕೇಳೋಣ. ಕೇಳಣ್ರಿ. ಕೇಳೋಣ ತಗರಿ ಮತ್ತೆ. ಚರಣ್ರಿ ಅಪ್ಪ, ಹ್ಯಾಂಗಿತ್ತು ಮತ್ತ? ಶರಣ್ರಿ, ಆ ಹುಬ್ಳಿ ಭಾಷೆ ಸೊಗಡೆ ಬೇರೆ. ಅಲ್ಲಿಗೆ ಹುಬ್ಳಿಗೆ ಹೋಗಿ ಬಂದಂಗಿತ್ತು. ಫುಲ್ ಟೈಮ್ ಎಂಟರ್ಟೈನಿಂಗ್ ಸ್ಕಿಟ್ಟು. ಇಬ್ರು ಒಂದ್ ಕಡೆಯಿಂದ ಎರಡು ಕ್ರಿಕೆಟ್ ಆಟ ಆಡ್ತಾರಲ್ಲ, ಒಬ್ಬ ಇನ್ನೊಂದ್ ಕಡೆ ಹೊಡಿಯೋದು, ಬೌಂಡ್ರಿ ಮತ್ತೆ 1 ರನ್, ಈ ಕಡೆ ಇನ್ನೊಬ್ಬ ಬೌಂಡ್ರಿ ಹೊಡಿಯೋದು, ಆತ ಇರುತ್ತೆ. ಸಖತ್ತಾಗಿ ಹೊಡೆದ್ರಿ. ಇಟ್ಸ್ ಅ ಕಾಂಬಿನೇಷನ್. ನನಗೆ ಇಷ್ಟ ಆಗಿದೆ ಯಾವ್ದಂದ್ರೆ, ಸಡನ್ ನವೀನ್ ಬಂದು ಅವನ ಡ್ಯಾನ್ಸ್ ಯಾವ್ದೋ ಒಂದು ಸ್ಪೆಷಲ್ ಆಕ್ಟ್ ಮಧ್ಯ ಸ್ಕಿಟ್ ಅಲ್ಲಿ, ಆಮೇಲೆ ಅದು ಟೋಟಲ್ ಗೆಟಪ್ ಇದೆಯಲ್ಲ, ತುಂಬಾ ನ್ಯಾಚುರಲ್ ಆಗಿ ಕಾಣುತ್ತೆ. ಹೌದು, ಇಟ್ ಲುಕ್ಸ್ ವೆರಿ ಡಿಫ್ರೆಂಟ್. ಅಮೇಸಿಂಗ್ ಪರ್ಫಾರ್ಮೆನ್ಸ್. ಐ ಎಂಜಾಯ್ಡ್ ಇಟ್ ಪರ್ಸನಲಿ. ನನಗೆ ಡೌಟ್ ಏನಂತಂದ್ರೆ ಮತ್ತೆ ಅಣ್ಣಂಗಿಂತ ತಂಗಿ ಹೈಟ್ ಹೇಳದ ಹೆಂಗಾತು? ಅದು ಹಂಗ ಆತ್. ಅದು ಹಂಗೇನು? ಇಲ್ಲ ಚುಟ್ಟು ಚುಟ್ಟು ಚುಟ್ಟು. ಓಕೆ, ಹೆಂಗಿತ್ತು? ಅಲ್ಲ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಅದೇ ಲೈಕ್ ಐ ಥಿಂಕ್ ಲಾಸ್ಟ್ ಎಪಿಸೋಡಲ್ಲೂ ನಮ್ಮ ಮಂಗಳೂರು ಯಾರು ಹೇಳಿ? ಅಲ್ಲ, ಲಾಸ್ಟ್ ಎಪಿಸೋಡ್ ಮಂಗಳೂರು, ಈ ಎಪಿಸೋಡ್ ಹುಬ್ಳಿ. ಅವರಿಬ್ರು ಯಾಕೋ ಅವ್ರು ಮಾಡ್ತಿರೋ ಇವಾಗ ಸ್ಕಿಟ್ಸ್ ತುಂಬಾ ಚೆನ್ನಾಗಿ ಮಿಂಚ್ತಿದ್ದಾರೆ. ಒಬ್ರಿಗಿಂತ ಒಬ್ರು ಅಂದ್ರೆ ಜುಗಲ್ಬಂದಿ ಇದೆ ಶಿವಗೂ ಮತ್ತೆ ನಮ್ಮ ನೀಲಾಗುನು. ಅಂಡ್ ನೀಲಾ ಡಾನ್ಸ್ ನೋಡಕ್ಕೆ ಖುಷಿ. ನೀಲಾ ನಿಮ್ಮ ಡಾನ್ಸ್, ಓ ಮೈ ಗಾಡ್, ನನಗೆ ನಿಮ್ಮ ಮುಖ ಎಕ್ಸ್ಪ್ರೆಷನ್ಸ್, ನಿಮ್ಮ ಸೊಂಟ ನೋಡ್ತಾ ಇರ್ತೀನಿ, ಅವೆರಡೇ ನನಗೆ ಕಾಣೋದು. ನಂಗೆ ತುಂಬಾ ಇಷ್ಟ. ಯು ಡಾನ್ಸ್ ರಿಯಲಿ ವೆಲ್. ಯಾ. ಅಂಡ್ ಈ ಭಾಷೆ ನಿಮ್ಗೆ ಐ ಥಿಂಕ್ ಇಟ್ಸ್ ಮದರ್ ಟಂಗ್ ಅಲ್ವಾ? ಈ ಭಾಷೆ ಈ ಭಾಷೆ ಎಲ್ಲರ ಮದರ್ ಟಂಗ್ ಅಲ್ಲ, ಎಲ್ಲ ಹುಬ್ಳಿ ಅಲ್ಲ ನೀವು? ಎಕ್ಸೆಪ್ಟ್ ಸುಷ್ಮಿತಾ, ನಮ್ಮೆಲ್ರದು. ಮತ್ತೆ ನಾವು ಆ ಕಡೆ ಮಂದಿನೇ ಹಂಗ. ಹುಬ್ಳಿ ಅಂದ್ರೆ ಮತ್ತೆ ಗಂಡು ಮೆಟ್ಟಿದ ನಾಡು. ಬಟ್ ಓವರಾಲ್ ಇಟ್ ವಾಸ್ ವೆರಿ ಗುಡ್, ವೆರಿ ಎಂಟರ್ಟೈನಿಂಗ್. ಅಂಡ್ ನಮ್ಮ ನವೀನ್, ಫೆಂಟಾಸ್ಟಿಕ್ ನವೀನ್, ತುಂಬಾ ಚೆನ್ನಾಗಿತ್ತು ನಿಮ್ದು. ಈ ಒಂದು ಸ್ಪೆಷಲ್ ಆಕ್ಟ್ ನೋಡಕ್ಕೆ ಈ ಸ್ಕಿಟ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ಒಂಥರ ಎಕ್ಸ್ಕ್ಲೂಸಿವ್ ಆಗಿತ್ತು ಈ ಒಂದು ಆಕ್ಟ್ ಅಲ್ಲಿ. ಅಂಡ್ ಸುಪಯ್ಯ ವೆರಿ ಗುಡ್, ವೆರಿ ಕ್ಯೂಟ್. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಭಾಳ ಚಲೋ ಇತ್ತು. ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅದೇ ಇದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಂದೊಳ್ಳೆ ಸ್ಕಿಟ್ ನೋಡಿದ ಮೇಲೆ ಒಂದು ಅದ್ಭುತವಾದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿಲ್ಲ ಅಂದ್ರೆ ಹೇಗೆ? ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಅಂತ ನನ್ನ ಶಿಷ್ಯಂದ್ರು ನವೀನ್ ಅಂಡ್ ಚರಣ್ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಒಂದೊಳ್ಳೆ ಡ್ಯಾನ್ಸ್ ನೋಡ್ಕೊಂಬೋಣ ಬನ್ನಿ. ಹುಡುಗರ ರೆಡಿ ಏನ್ರು? ಬನ್ರೋ. ಆಕ್ಚುಲಿ ಹುಡುಗರ 1-2 ಸ್ಟೆಪ್ ಮಿಸ್ ಮಾಡಿದ್ರಿ. ನಾ ಹೇಳ್ಕೊಟ್ಟಿದ್ದು ಸರಿಯಾಗಿ ಮಾಡ್ಲಿಲ್ಲ ನೀವು. ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿ ಮಾಡಿದಿರ ಕಣ, ತುಂಬಾ ಚೆನ್ನಾಗಿ ಮಾಡಿದ್ರಿ. ವೆರಿ ಗುಡ್, ವೆರಿ ಗುಡ್, ವೆರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೀಗೆ ಪರ್ಫಾರ್ಮ್ ಮಾಡ್ತಾ ಇರಿ, ಹಾಗೆ ನೆಕ್ಸ್ಟ್ ಸ್ಕಿಟ್ಗಳಿಗೂ ರೆಡಿ ಆಗ್ತಾ ಇರಿ. ಬಟ್ ಸದ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿ ಕುರುಡು ಅಲ್ಲ. ಎಷ್ಟೇ ವರ್ಷ ಆದ್ರೂ ಈ ಪ್ರೀತಿ ಪವರ್ ಹಂಗೆ ಇರುತ್ತೆ. ಇಲ್ಲೂ ಒಂದು ಜೋಡಿ,
ಎಷ್ಟೋ ವರ್ಷ ಆದ್ಮೇಲೆ ಮೀಟ್ ಮಾಡಿದ್ದಾರೆ. ಈ ಅಮರ ಪ್ರೇಮ ಕಥೆನ ನೋಡ್ಕೊಂಬೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಾವುಗಡ. ಎಲ್ರೂ ಪ್ರೀತಿಯಿಂದ ಪ್ರಕೃತಿ ಪಾವುಗಡ ಪ್ರಕೃತಿ ಪಾವುಗಡ ಅಂತಾರೆ. ಅಲ್ಲಿ ನೀರಿಗೇನು ಕೊರತೆ ಇಲ್ಲ, ಅದಕ್ಕೆ ಬೇರೆ ಊರಲ್ಲಿ ವಾಟರ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ತುಂಬಾ ಸಂತೋಷವಾಗಿದ್ದೀನಿ ಅಂತ ಅನ್ಕೊಂಡಿರಕ್ಕಾಗಲ್ಲ, ಒಳಗಡೆ ತುಂಬಾ ನೋವಿದೆ ಮೇಡಮ್. ನೀವು ಹೇಳ್ತಾ ಇರ್ತೀರಾ ಲ್ಯಾಗು, ನೀನ್ ಯಾವಾಗ್ಲೂ ಬರೀ ಫಸ್ಟ್ ನೈಟು ತಂದಿಡೋದು ಇಂಥ ಸ್ಕಿಟ್ಟೆ ಮಾಡ್ತೀಯ ಅಂತ. ಈಗ ನೋಡಿ ಮೇಡಮ್, ನಾನೇನು ಅಂತ ಗೊತ್ತಾಗುತ್ತೆ. ಕರೆಂಟ್ ಬಂತು ಅನ್ಸುತ್ತೆ, ಮೋಟರ್ ಆನ್ ಮಾಡ್ಬೇಕು, ಇಲ್ಲಾಂದ್ರೆ ವಾಟರ್ಗೆ ವಾರ ಬಿಡುತ್ತೆ. ಅಯ್ಯೋ ಸಾರಿ ಸಾರಿ ಮೇಡಮ್, ಸಾರಿ ಮೇಡಮ್. ಗೊಬ್ರಿ ಪಗೋಡ, ಗೊಬ್ರಿ ಪಗೋಡ. ಇಷ್ಟು ವರ್ಷ ಆದ್ರೂ ನನ್ನ ಹೆಸರು ಪಾವುಗಡ ಅಂತ ಪೂರ್ತಿ ಹೇಳಕ್ಕೆ ಬರ್ತಾ ಇಲ್ವಲ್ಲ. ಎಲ್ಲಿ ಹೇಳಕ್ಕಾಗುತ್ತೆ, ನೀನ್ ನನಗೆ ಪೂರ್ತಿಯಾಗಿ ಸಿಕ್ಕಿಲ್ವಲ್ಲ. ಗೊಬ್ರಿ ಗೊಬ್ರಿ ಗೊಬ್ರಿ. ಅದಿರ್ಲಿ, ಹೇಗಿದ್ಯಾ? ತಿಂಗ್ಳಿಗೆ 5,000 ಸಂಬಳ ಕೊಡ್ತಾರೆ, ಈಗ 500 ಜಾಸ್ತಿ ಮಾಡಿದ್ದಾರೆ. ನೀನ್ ಹೇಗಿದ್ಯಾ? ನಾನು ಬೆಳಗ್ಗೆ ಎದ್ದ ತಕ್ಷಣ ಪೌಡರ್ ಹಾಕತ್ತೀನಿ, ಸ್ನೋ ಹಾಕತ್ತೀನಿ, ತುಟಿಗೆ ಲಿಪ್ಟಿಕ್ನು ಹಚ್ಕೋತೀನಿ. ವಯಸ್ಸು ಕಾಣಬಾರ್ದು ಅಂತ ಡೈನು ಹಚ್ಕೋತಾ ಇದ್ದೀನಿ. ಆದ್ರೆ ರಾತ್ರಿ ಹೊತ್ತು ಲಿಪ್ಟಿಕ್ ಕಳ್ಸೋರು ಯಾರು ಇಲ್ಲ ಅಂತ ನಾನೇ ಅಳಿಸ್ಬಿಟ್ಟು ಮಲಕತ್ತಾ ಇದ್ದೀನಿ. ಗೊಬ್ರಿ, ಇಷ್ಟು ವರ್ಷ ಆದ್ರೂ ಇನ್ನೂ ತಮಾಷೆ ಮಾಡೋದೇ ಬಿಟ್ಟಿಲ್ಲ ನೀನು. ಅದಕ್ಕೆ ತಾನೇ ಬೆಸ್ಟ್ ಕಾಮಿಡಿಯನ್ ಅಂತ ಸೆಲೆಕ್ಟ್ ಮಾಡಿರೋದು. ನೀನ್ ಇನ್ನೂ ಆ ಭ್ರಮೆಲೆ ಬದುಕ್ತಾ ಇದೀಯಾ? ತಮಾಷೆ ಮಾಡಿ ಸಾಕು, ಏನ್ ಮಾಡ್ಕೊಂಡಿದ್ಯಾ? ವಾಟರ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೀನಿ. ನೀನ್ ಹೇಗಿದ್ಯಾ? ನೀನಿಲ್ದೇ ಇರೋ ನಾನು, ನೀರಿಲ್ದೇ ಇರೋ ಮೀನು, ಹೇಗಿರಕ್ ಸಾಧ್ಯ ಹೇಳು? ಗೊಬ್ರಿ ಗೊಬ್ರಿ, ಈ ನೀರಿಲ್ಲ ಅಂತ ಹೇಳ್ಬಿಟ್ಟು ಈ ಮೀನು ವಿಲ ವಿಲ ಅಂತ ಒದ್ದಾಡ್ತಾ ಇದ್ಯಾ? ಇಲ್ಲಪ್ಪ, ಯಾರೋ ಒಬ್ಬ ಪುಣ್ಯಾತ್ಮ ತೆಗೆದು ಫಿಶ್ ಟ್ಯಾಕ್ ಬಿಟ್ಕೊಂಡ. ಅದಿರ್ಲಿ, ಅವತ್ತು ನೀನು ಬಂದಿದ್ರೆ, ಬಂದಿದ್ನಲ್ಲ, ಬಂದು ನಮ್ಮ ಅಪ್ಪನ ಹತ್ರ ಮಾತಾಡಿದ್ರೆ, ಬಂದು ನಿಮ್ಮ ಅಪ್ಪನ ಹತ್ರ ಮಾತಾಡಿದ್ನಲ್ಲ, ಅವತ್ತು ಬಂದಿದ್ರೆ, ಬಂದು ನಮ್ಮ ಅಪ್ಪನ ಹತ್ರ ಮಾತಾಡಿದ್ರೆ ನನ್ಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲಪ್ಪ ಕೂಡ. ಗೊಬ್ರಿ ಗೊಬ್ರಿ ಗೊಬ್ರಿ, ನಾನು ನಿಮ್ಮ ಮನೆಗೆ ಬಂದಿದ್ದೆ, ನಿಮ್ಮಪ್ಪ ಸಂಜು ಅಪ್ಪನ ಹತ್ರ ಮಾತಾಡಿದ್ನಲ್ಲ. ಚಟಪ್, ನಮ್ಮಪ್ಪ ಸಂಜೀವಪ್ಪ ಅಲ್ಲ, ಮತ್ತೆ ನಂಜಪ್ಪ. ಮತ್ತೆ ಈ ಸಂಜೀವಪ್ಪ ಯಾರು? ಮನೆ ಪಕ್ಕದವನು. ಇದ್ರಲ್ಲೇ ಗೊತ್ತಾಗುತ್ತೆ ನಿನ್ ಪ್ರೀತಿ ಎಂತದ್ದು ಅಂತ. ಆ ಉಳುಕ್ ತೆಗಿಯೋ ಸಂಜೀವಪ್ಪನ ಮನೆಗೆ ಬಂದಿದ್ಯಲ್ಲ, ಸರಿನಾ? ಆಗಿದ್ದಾಗೋಯ್ತು, ಆಗೋಗಿರೋ ಮದುವೆಗೆ ಆರ್ಕೆಸ್ಟ್ರಾ ಮಾಡಿ ಏನ್ ಪ್ರಯೋಜನ? ಸುಖವಾಗಿದ್ಯಾ? ಏನೋ ಏನೋ ಬದುಕ್ಬೇಕಲ್ಲ ಅಂತ ಬದುಕ್ತಾ ಇದ್ದೀನಿ. ಸಮಾಧಾನ ಮಾಡ್ಕೋ ಗೊಬ್ರಿ. ಇಬ್ರು ಮಕ್ಳಿದ್ದಾರೆ. ಗೊಬ್ರಿ, ನನ್ನ ಜೀವನಕ್ಕೆ ಎಳ್ಳು ನೀರು ಬಿಟ್ಬಿಟ್ಟಲ್ಲ ಗೊಬ್ರಿ. ಎಳ್ಳು ನೀರು, ಎಳ್ಳು ನೀರು, ಎಳ್ಳು ನೀರು. ನೀನ್ ಅವತ್ತೊಂದಿನ ನನ್ನ ಮನೆಗೆ ಬಂದು ಒಂದ್ ಲೋಟ ನೀರು ಕುಡ್ದು ನಮ್ಮ ಅಪ್ಪನ ಹತ್ರ ನಾನು ಕೇಳ್ಕೊಂಡು ಮದ್ವೆ ಆಗಿದ್ರೆ ನಿನ್ ಬಾಳಿಗೆ ಎಳ್ಳು ನೀರು ಬಿಡೋ ಪರಿಸ್ಥಿತಿ ಬರ್ತಿತ್ತಪ್ಪ ಕೂಡ. ಏನು, ಇಬ್ರು ಮಕ್ಳಿದ್ದಾರೆ. ಇಬ್ರು ಮಕ್ಳಿದ್ದಾರೆ ಅಂತ ಯಾಕೆ ನನ್ನ ಪದೇ ಪದೇ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದೀಯಾ? ಪ್ರತಿ ಕ್ಷಣ ನೀನ್ ಬರ್ತೀಯಾ, ನನ್ನ ಮದ್ವೆ ಆಗ್ತೀಯಾ, ಹನಿಮೂನ್ಗೆ ಆಮ್ಲ ಕರ್ಕೊಯ್ತೀಯ ಅನ್ಕೊಂಡಿತ್ತಪ್ಪ. ಅದು ಆಮ್ಲ ಅಲ್ಲ ಕಣೆ, ಮತ್ತೆ ಶಿಮ್ಲಾ. ನೋಡ್ದಾ, ನೀನ್ ಚೇಂಜ್ ಆದಂಗೆ ಆಮ್ಲ ತಗೋಗಿ ಸಿಮ್ಲ ಮಾಡ್ಬಿಟ್ಟಿದ್ದಾರೆ. ಗೊಬ್ರಿ ಗೊಬ್ರಿ ಗೊಬ್ರಿ, ಪ್ರತಿದಿನ ನೀನ್ ಬರೋ ದಾರಿಗಾಗಿ ಕೊರ್ಗಿ 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 ಇಬ್ರು ಮಕ್ಳಿದ್ದಾರೆ. ಇಬ್ರು ಮಕ್ಳಿದ್ದಾರೆ. ನಿನಗೆಲ್ಲ ನನಗೂ 2 ಮಕ್ಳಿದಾವೆ. ಗೊಬ್ರಿ, ಅದಿರ್ಲಿ, ಈಗೇನ್ ಮಾಡೋದಾ? ಹೋಟ್ಲಿಗೆ ಹೋಗೋಣ. ಹೋಗಿ ಕೇಸರಿ ಬಾತು, ಉಪ್ಪಿಟ್ಟು, ಗೋಡಂಬಿ, ದ್ರಾಕ್ಷಿ ಅಂತ ಏನಾದ್ರು. ಯಾವಾಗ್ಲೂ ತಮಾಷೆನೇ ಅಲ್ವಾ ನಿನ್ಗೆ? ಮತ್ತಿನ್ನೇನು ಓಡೋಗೋಣ? ಮತ್ತಿನ್ನೇನ್ ಗೊಬ್ರಿ, ಇಬ್ರು ಸೇರಿ ಮದ್ವೆ ಆಗೋಣ. ಮದ್ವೆನಾ? ಮದ್ವೆನಾ? ಯಾಕೆ, ಈ ನೀರಿಗೆ ಈ ಮೀನ್ ಇಷ್ಟ ಇಲ್ವಾ? ನಾನು ಎಷ್ಟು ದಿನ ಅಂತ ಫಿಶ್ ಟ್ಯಾಂಕ್ ಒಳಗೆ ಸಾಯ್ಲಿ, ನನಗೂ ಸಮುದ್ರದಲ್ಲಿ ತೇಲ್ಬೇಕು ಅಂತ ಆಸೆ ಇಲ್ವಾ? ಆದ್ರೆ ನಮ್ಮಿಬ್ರು ಮದ್ವೆಗೆ ಸಮಾಜ ಒಪ್ಪುತ್ತಾ? ಸಮಾಜ ಸಮಾಜ ಸಮಾಜ
ನಿಮ್ಮ ಅಪ್ಪನ ಮನೆ ಅನ್ಕೊಂಡು ಸಂಜೆ ಅಪ್ಪನ ಮನೆಗೆ ಹೋದಾಗ ಅಯ್ಯೋ ಅಪ್ಪ ಇದು ಸಂಜೆ ಅಪ್ಪನ ಮನೆ ನಂಜಪ್ಪನ ಮನೆ ಅಲ್ಲ ಅಂತ ಬಂದ್ ಹೇಳಿತ್ತ ಈ ಸಮಾಜ. ನೀನು ಸಿಮ್ಲಾನ ಆಮ್ಲ ಅನ್ಕೊಂಡಾಗ ಬಂದು ಕಾಗೊಂತ ತಿದ್ದಿತ್ತ ಈ ಸಮಾಜ. ಫಿಶ್ ಟ್ಯಾಂಕ್ ಅಲ್ಲಿ ನೀರ್ ಖಾಲಿಯಾಗಿ ಮೀನು ವಿಲ ವಿಲ ಅಂತ ಒದ್ದಾಡ್ತಾ ಇರ್ಬೇಕಾದ್ರೆ ಬಂದು ನೀರ್ ಬಿಟ್ಟಿತ್ತ ಈ ಸಮಾಜ. ಯಾವ ಸಮಾಜದ ಬಗ್ಗೆ ಮಾತಾಡ್ತಾ ಇದೀಯ ಗೊಬ್ರಿ? ಅಲ್ಲಪ್ಪ ಗೌಡ, ನನ್ನ ಮಕ್ಕಳು ಮಾತಾಡ್ಬೇಡ ನೀನು. ಅಲ್ಲ ನನ್ನ ಮಕ್ಕಳು. ನನಗೆಲ್ಲ ಅರ್ಥ ಆಯ್ತು. ಆದ್ರೆ ನಾವಿಬ್ರು ಮದುವೆ ಆಗಕ್ಕೆ ಸಾಧ್ಯನಾ? ಸಾಧ್ಯ. ಆದ್ರೆ ನಿಂತು ನಮ್ಮಿಬ್ರು ಮದುವೆ ಮಾಡ್ಸಕ್ ಇಲ್ಲಿ ಯಾರು ಇಲ್ವಲ್ಲ. ನಾನಿದ್ದೀನಿ. ನಿಮ್ಮ ಮದ್ವೆನ ನಾನ್ ಮಾಡಿಸ್ತೀನಿ ಕಣ್ರೋ. ನೀವ್ ಯಾಕೋ ತಲೆ ಕೆಡ್ಸ್ಕೋತೀರಾ? ನಿಮ್ಮ ಮದ್ವೆನ ನಾನೇ ನಿಂತು ಮಾಡಿಸ್ತೀನಿ ಕಣ್ರೋ. ಯಾಕೆ ಅಂದ್ರೆ ನಾನು ಇದೇ ಸ್ಟೇಜ್ ಮೇಲೆ ಕಂಡ್ರು ಮದ್ವೆ ಆಗಿದ್ದು. ನೋಡ್ರೋ ನೋಡ್ರೋ ಇರೋ ಇಲ್ಲಿ ಕೂತಿರೋರೆ ನಮ್ಮ ಅಪ್ಪ ಅಮ್ಮ ತಂಗಿ ತಮ್ಮ ಬಂದು ಬಳಗ ಕಂಡ್ರು. ನೋಡು ಇವರೆಲ್ಲರ ಆಶೀರ್ವಾದನೆ ನಿಮ್ಮಿಬ್ರಿಗೂ ಅಕ್ಷತೆ ಕಂಡ್ರು. ಅಣ್ಣ ನಾನು ನಾನು ನಿಮ್ಮ ಮದ್ವೆ ಮಾಡಿಸ್ತೀನಿ ಕಂಡ್ರು. ಅಣ್ಣ ಈ ಮದುವೆಗೆ ಹಿರ್ರಪ್ಪ, ಈ ಮದುವೆಗೆ ನಮ್ಮ ಮಕ್ಕಳು ಒಪ್ತಾರ? ನಿಮ್ ಮಕ್ಕಳು ಒಪ್ತೇ ಇದ್ರೆ ಏನೋ, ನಿಮ್ ಮಕ್ಕಳು ಅಷ್ಟೇ ನಾನು ನಿಂತು ಒಪ್ಪಿಸ್ತೀನಿ ಕಂಡ್ರು. ಅಲ್ಲ ಆರ ತುರಾಯಿ ಮಂತ್ರ ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಇವ್ರೇ ಬನ್ನಿ, ಇವ್ರೇ ಬನ್ನಿ, ಬನ್ನಿ ಇವ್ರೇ ಬನ್ನಿ. ನಮ್ ತೋಟದಣ್ಣ ಇದು ನಿಮ್ ತೋಟದೇನಾ? ಖಂಡಿತ ಸರ್, ನಿಜವಾಗ್ಲು ನಾನೇ ನನ್ ಕೈಯಾರ ಗೊಬ್ಬರ ಹಾಕಿ, ನಾನೇ ನನ್ ಕೈಯಾರ ಪಾವುಗಡ ನೀರ್ ಹಾಕಿ, ನಾನೇ ಬೆಳೆಸಿರೋಂತ ಹೂವ, ನಾನೇ ಕಟ್ಟಿರೋಂತ ಹೂವ ಕಂಡ್ರು. ತಗೊಳ್ರು ತಗೊಳ್ರು. ಚಪ್ಪಾಳೆ 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 ಬನ್ನಿ, ಚಪ್ಪಾಳೆ ಬನ್ನಿ, ಚಪ್ಪಾಳೆ. ಗೊಬ್ರಿ ಇರೇ ಆಶೀರ್ವಾದ ತಗೊಳಲ್ವಾ? ತಗೊಳ್ಳೋಣ ಮತ್ತೆ. ಇಲ್ಲಿ ಕಂಡ್ರು, ಇಲ್ಲಿ ಕಂಡ್ರು. ಹೋಗೋ, ಒಳ್ಳೇದಾಗ್ಲಿ ಕಂಡ್ರು, ಒಳ್ಳೇದಾಗ್ಲಿ ಕಂಡ್ರು. ಒಳ್ಳೆದ ಚಪ್ಪಾಳೆ ಬಡಿರೋ. ಬರಿವೋಳು 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 ಬರಿವೋಳು. ಅತ್ತೆ ಅತ್ತೆ ಅತ್ತೆ, ನಿಮ್ ತರನೇ ಮಗು ಹುಟ್ಲಿ ಅಂತ ಆಶೀರ್ವಾದ ಮಾಡತ್ತೆ. ಏನ್ ಮಾಡ್ತಾ ಇದೀಯ? ನಾಟಕ ತಾವ್ನಿ. ಆಶೀರ್ವಾದ ತಗೋ, ಆಶೀರ್ವಾದ ಮಾಡಿ. ಗುರು ಸರ್, ನನಗೆ ನಿಮ್ಮಿಂದಲೇ ಮಗು ಆಗ್ಬೇಕು. ಅಲ್ಲ, ನಿಮ್ ತರ ಒಂದ್ ಗಂಡು ಮಗು ಬೇಕು ಅಂತ ಕೇಳ್ದೆ. ಆಶೀರ್ವಾದ ಮಾಡಿ ಸರ್. ಆದ್ರೆ ಗೊಬ್ರಿ ಕೂದ್ಲಿಷ್ಟು ಬೇಡ. ನಾನು ಹುಟ್ಟುವಾಗಲಿ ಇಷ್ಟು ಕೂದ್ಲಿರ್ಲಿಲ್ಲಮ್ಮ, ಟೆನ್ಷನ್ ಮಾಡ್ಕೋಬೇಡ. ಗೊಬ್ರಿ ನನ್ ಮಗ ಬರ್ತಾವ, ಅವ್ನಿಗೆ ಒಪ್ಪಿಸ್ತೀನಿ, ನೀನು ಸ್ವಲ್ಪ ಸೈಡಲ್ಲಿ ನಿಂತು. ಎಲ್ಲರ ಎದುರುಗಡೆ ಮದುವೆ ಆಗಿವಿ, ಈ ಕದ್ಬಾಳ್ ಬೇಕಾ? ಹೋಗಿ ಒಪ್ಪಿಸ್ಬಿಟ್ಟು ಬನ್ನಿ. ಗೊಬ್ರಿ ಹಾ, ನಿನ್ನ ಬಿಟ್ಟು ಒಂದು ಕ್ಷಣನೂ ಇರಕ್ ಆಗ್ತಾ ಇಲ್ಲ. ಹೋಗಿ ಮುಚ್ಕೊಂಡು ಒಪ್ಸಪ್ಪ. ಅಪ್ಪ ಅಪ್ಪ ಕಣ್ಣಪ್ಪ, ಅಪ್ಪ ಸಣ್ಣಪ್ಪ, ಅಪ್ಪ ಊರಲ್ಲಿ ಬೆಸ್ಟ್ ವಾಟರ್ ಮ್ಯಾನ್ ಅಂತ ಅವಾರ್ಡ್ ಕೊಟ್ಟು ಈ ಹೂಮಾಲೆ ಹಾಕದ್ರ? ಅಲ್ಲಪ್ಪ, ಮತ್ತೆ ಅದು 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 ನಿಮ್ಗೆ ಅಮ್ಮನ್ ತಂದಿದ್ದೀನಪ್ಪ. ಅಮ್ಮನ ಅಪ್ಪ, ಚಿಕ್ಕವರಿದ್ದಾಗ ನೀವೇ ನಮಗೆ ಅಮ್ಮನ ಸ್ಥಾನದಲ್ಲಿದ್ರಿ. ನಮಗ ಅಮ್ಮನ ಅವಶ್ಯಕತೆ ಇರ್ಲಿಲ್ಲ. ನನಗಿತ್ತಪ್ಪ. ಎಷ್ಟು ವರ್ಷ ಅಂತ ನಾನು ನಿಮ್ಗೆ ಅಡಿಗೆ ಮಾಡಿಕೊಟ್ಟು, ಬಟ್ಟೆ ತೊಳೆದು, ಪಾತ್ರೆ ಉಜ್ಜಿ ಉಜ್ಜಿ ಕೈ ರೇಖೆಗಳೆಲ್ಲ ಸೌದೋಗಿದ್ಯಪ್ಪ. ನನಗೂ ಕಣ್ಣಪ್ಪ, ಅಪ್ಪ ನನಗೂ ರುಚಿ ರುಚಿಯಾದ ಅಡ್ಗೆ ತಿನ್ಬೇಕು ಅಂತ ಅನ್ಸಲ್ವೇನಪ್ಪ? ಅನ್ಸುತ್ತೆ ಅಪ್ಪ, ಅನ್ಸಲ್ವೇನಪ್ಪ? ಅನ್ಸುತ್ತೆ. ಅಮ್ಮ ಎಲ್ಲಿ?
ಕಣ್ಣು ಮುಚ್ಕೊಳ್ರಪ್ಪ. ಕೊಬ್ರಿ ಅಯ್ಯೋ ಕಣ್ಬಿಟ್ಟು ನೋಡ್ರಪ್ಪ, ನಿಮ್ ಎದುರುಗಡೆನೆ ಇದ್ದಾಳೆ ಅಮ್ಮ. ಕಣ್ಣಪ್ಪ ಸಣ್ಣಪ್ಪ ಅಪ್ಪ, ಅವರು ನಿಮ್ಮ ಅಜ್ಜಿನಪ್ಪ. ಇವಳು ನಿಮ್ಮಮ್ಮ. ಮಕ್ಳ ಮಕ್ಳ ಅಮ್ಮ ಏನಿಲ್ಲ ಅಜ್ಜಿ. ಅತ್ತೆ ಅಯ್ಯೋ ಅಜ್ಜಿ, ಅವ್ರು ನಿಮ್ಮ ಅಜ್ಜಿನಪ್ಪ, ಇವಳು ನಿಮ್ಮಮ್ಮ. ಮಕ್ಳ ಅಪ್ಪ ಅಮ್ಮನ ಹೆಸರು ಏನಪ್ಪ? ಅಯ್ಯೋ ನನಗೆ ನಾಚಿಕೆ ಆಗುತ್ತೆ ಕಣ. ಅಯ್ಯೋ ಒಡಕು ಕಟ್ಟಿ ಹೇಳಪ್ಪ. ಒಡಕು ಒಡ್ಕೊಬ್ರಿ. ಅಪ್ಪ ಅಮ್ಮ ನನಗೆ ಕುಂಕುಮ ಇಡು. ಬಟ್ಟೋದ್ರ ಸಿದ್ ಗೊತ್ತಾಗ್ಬಿಟ್ಟಿದ. ಅವ್ವ ಗೊಬ್ರವ್ವ, ಅಪ್ಪನ ಹೆಸರನ್ನ ನೀ ಹೇಳು. ಏನಿದು? ನಾಚ್ಕತಾವ್ನಿ. ಅವ್ವ ಅಪ್ಪನ ಹೆಸರನ್ನ ಒಡಪ್ ಕಟ್ಟಿ ಹೇಳು. ಈರುಳ್ಳಿ ಪಕೋಡದಿಂದ ಎದ್ದು ಬಂದ ಪಗೋಡ. ಅಪ್ಪ ಈ ವಿಷಯನ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡ್ ಬರ್ತೀವಿ. ಮಕ್ಕಳ ಅಪ್ಪ ಬರ್ರಪ್ಪ ಇಲ್ಲಿ. ಅದು ನಿಮ್ಮ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೆ. ಚಿಕ್ಕಮ್ಮ ಬರ್ತಾವಳ? ಇನ್ನೇನ್ ಮಾತಾಡ್ಲಿ ಕಣ್ಣಪ್ಪ ಹೇಳು. ನಿಮ್ಗೆ ತಮ್ಮಂದ್ರು ಬರ್ತಾ ಇದ್ದಾರೆ. ಅಂದ್ರೆ ಅಮ್ಮನಿಗೆ ಮಕ್ಕಳಿದ್ದಾರೆ. ಈ ವಿಷಯ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡ್ ಬರ್ತೀವಿ. ಮಕ್ಳು ಎಷ್ಟು ಖುಷಿ ಪಡ್ತಾರ ನೋಡ. ಹುಷಾರು ಕಂಡ್ರ ಕಣ್ಣಪ್ಪ ಸಣ್ಣಪ್ಪ. ರೀ ನಿಮ್ ಮಕ್ಳೇನೋ ನಮ್ಮಿಬ್ರನ್ನ ಒಪ್ಕೊಂಡ್ರು, ಆದ್ರೆ ನನ್ ಮಕ್ಳು ಒಪ್ಕೋತಾರೋ ಇಲ್ಲೋ ಅನ್ನೋದೇ ಭಯ ಆಗ್ತಾ ಇದೆ. ನೀನ್ ಯಾಕೆ ತಲೆ ಕೆಡಿಸ್ಕತೀಯ? ನಾನು ಒಪ್ಸಲ್ವಾ? ಇನ್ನೇನೋ ಮನೆ ಕಾಲಿಗೆ ಮಾಡ್ಕೊಂಡ್ ಬನ್ನಿ ಅಂದಿದ್ದೆ, ಇಷ್ಟೊತ್ತರ ಬರ್ಲಿಲ್ವಲ್ಲ. ಮಕ್ಳು ಬಂದ್ರು, ಮಕ್ಳು ಬಂದ್ರು. ಮಕ್ಳ ಮಕ್ಳ ಬನ್ನಿ ಬನ್ನಿ ಮಕ್ಳ ಬನ್ನಿ. ಅಯ್ಯೋ ಮಕ್ಳ, ನಿಮ್ಗೆ ಅವಾಗ್ಲೇ ಒಂದು ವಿಷಯ ಹೇಳಿದ್ನಲ್ಲ. ಓ ನೀನ್ ಮದ್ವೆಗಿರೋ ವಿಷಯನಾ? ಹೌದಪ್ಪ. ಅಮ್ಮ ಆ ಹೆಚ್ಚಪ್ಪ ಎಲ್ಲಮ್ಮ? ಹೆಚ್ಚಪ್ಪ ಅಂದ್ರೆ ಹ್ಯಾಂಡ್ಸಮ್ ಅಪ್ಪ ಅಂತ. ಎಷ್ಟು ಪ್ರೀತಿನಪ್ಪ ನಿನ್ಗೆ. ನೋಡಿ ಮಕ್ಳ, ಅಮ್ಮ ಇಷ್ಟು ದಿನ ನನ್ಗೆ ಎಷ್ಟು ಪ್ರೀತಿ ತೋರಿಸ್ತಿದ್ರು, ಅಷ್ಟೇ ಪ್ರೀತಿ ನಿಮ್ಮ ಅಪ್ಪನಿಗೂ ತೋರಿಸ್ಬೇಕು. ತೋರಿಸ್ತೀವಮ್ಮ. ಅಲ್ಲಿ ನಿಂತಿದ್ದಾರೆ ನೋಡಿ, ಅವರೇ ನಿಮ್ಮಪ್ಪ. ಡ್ಯಾಡಿ ಅಪ್ಪ, ಡ್ಯಾಡಿ ಅಪ್ಪ, ಮಮ್ಮಿ. ರೀ ಮಕ್ಕಳು ನಿಮ್ ಸುಂದರವಾದ ಮುಖ ನೋಡ್ಬೇಕಂತ ಅನ್ಸುತ್ತೆ, ತೋರಿಸ್ರಿ. ಏನಾಯ್ತು ಏನಾಯ್ತು ಮಕ್ಳ? ಅಪ್ಪನ ಸೌಂದರ್ಯ ನೋಡಿ ಬೆಚ್ಚ ಬಿದ್ಬಿಟ್ಟೆ ಅಮ್ಮ. ನಾನು ಅಷ್ಟೇ, ಅವತ್ ನೋಡಿದ್ದು ಇನ್ನೂ ಎದೊಳಕ್ಕಾಗಿಲ್ಲ. ಇವರೇ ನನ್ನ ಮಕ್ಕಳು, ಚಿಕ್ಕಪ್ಪ ದೊಡ್ಡಪ್ಪ. ಡ್ಯಾಡಿ ಚಿಕ್ಕಪ್ಪ ದೊಡ್ಡಪ್ಪ. ಚಿಕ್ಕಪ್ಪ ದೊಡ್ಡಪ್ಪ. ಡ್ಯಾಡಿ ನಿಮ್ಗೆ ಅಣ್ಣಂದ್ರಿದ್ದಾರೆ. ಅಣ್ಣಂದ್ರ? ಅಯ್ಯೋ ಅವ್ರ ಪರಿಚಯ ಮಾಡ್ಕೊಡೋಣ ಅಂದ್ರೆ ಆಚೆ ಹೋಗ್ಬಿಟ್ರಲ್ಲ. ಅಪ್ಪ ಅಯ್ಯೋ ಬಂದ್ರು ಮಾತಾಡ್ತಾರೆ, ನಾವು ಒಂಚೂರು ಅಡಿಗೆ ಮಾಡಿ ಬರ್ತೀವಿ. ಮೋಸ್ಟ್ಲಿ ತಮ್ಮಂದ್ರು ಬಂದಿರ್ಬೇಕು. ನನ್ನ ಕೈಗೆ ಇನ್ನೊಮ್ಮೆ ಸಿಕ್ಕಿದ್ರೆ ಕತ್ತರ್ ಸಾಕ್ಬಿಡ್ತೀನಿ ಅಂತ ಹೇಳಿರ್ಲಿಲ್ವಾ? ನನ್ ಕಣ್ಣಿಗೆ ಬಿದ್ರೆ ನಡು ರೋಡಲ್ಲಿ ಕತ್ತರು ಸಾಕ್ತೀನಿ ಅಂತ ಹೇಳಿಕ್ತಿಲ್ವಾ? ನಮ್ಮನೆ ಬಂದು ನಮಗೆ ಆವಾಜ್ ಆಗ್ತೀರ. ನಿಮ್ಮ ಅಪ್ಪನೇ ಗತಿ ಇಲ್ಲ, ನಮ್ಮ ಅಮ್ಮಯಿಂದ ಬಿದ್ದಿರೋದು. ಲೇ ನೀವು ನಿಮ್ಮಮ್ಮ ಸೇರಿ ನಮ್ಮ ಅಪ್ಪನ ತಲೆ ಕೆಡಿಸಿ ನಮ್ಮ ಮನೆಗೆ ಸೇರ್ಕೊಂಡಿದ್ರಿ ಅಲ್ಲೇ ಮಕ್ಕಳ ಅಯ್ಯೋ ಅಯ್ಯೋ ಇಲ್ಲಿ ನೋಡಿ, ಮಕ್ಳು ಎಷ್ಟು ಬೇಗ ಒಂದಾಗ್ಬಿಟ್ಟವೆ. ನಮ್ಮ ಭಾಗ್ಯ ಅದು. ರೀ
ರಾತ್ರಿ ಆಯ್ತು ಮಲ್ಗನ ಮಕ್ಳನ್ ಮಲಗ್ಸೋಣ ಅಂದೆ. ಚಾಪೆ ತಗೋ. ತಗೊಳ್ಳಿ ಮಕ್ಳ ಹಂಗೆ ಆಸ್ತಂಗ ಹಂಗೆ ಮನಿ ಕಬಿಟ್ರಪ್ಪ. ಬಾಲ ಮಲ್ಕೊಳ್ರಪ್ಪ ಮಲ್ಕೊಳ್ಳಿ ಅಪ್ಪ ನಂಗೆ ಹೊಸ ಬಟ್ಟೆ ತಕೊಡು. ತಗೊಡ್ತೀನಿ ಚಿಕ್ಕಪ್ಪ. ಗೊಬ್ರಿ ಮಕ್ಕಳಿಗೆ ತಲ್ದಿಮ್ ತರ್ತೀನಿ ಕಣೆ. ಮೊದ್ಲು ತಂದಾಕಿ ತಲೆನೋವು ಬರುತ್ತೆ. ಮಲ್ಕೊಳ್ರು ಆಯಿ ರೀ ಮಕ್ಳಿದ್ದಾರೆ ರೀ, ಸುಮ್ನೆ ಮಕ್ಳಿದ್ದಾರೆ. ಅಂದ್ರೆ ನೀನು ಅದೇ ಇದೆಲ್ಲ ಏನ್ರಿ ಫಸ್ಟ್ ನೈಟ್ ಬೇಡವಾ ನಮ್ಗೆ, ಅದಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡಿರೋದು. ರೀ ಇದೆಲ್ಲ ಬೇಕಾ? ಸುತ್ತೆ. ಬೇಡ, ಮಕ್ಳೆಲ್ಲ ಎಚ್ಚರಾಗಿದ್ದಾರೆ. ಇರ್ಲಿ ಕಣೆ, ಏನು ಆಗಲ್ಲ. ಬಾ ರೀ ಜೋಪಾನ ಕಣೆ. ಜ್ವಾಪಾನ ರಾತ್ರಿಯಾತು ಜಾಗರಣೆ ರಾತ್ರಿಯಾತು ಮೈಯಾಗೊಬ್ಬ ಕಳ್ಳವನಲ್ಲ ಹೀಗೆ ಮಲಗ ಬಿಡಾದೆ ಇಲ್ಲ ಜ್ವಾಪಾನ. ಅಪ್ಪ ಮಕ್ಳಿದ್ರು ಅಂತ ಕಾಣಿಸುತ್ತೆ. ನಾನು ಏ ಬಾರೆ ರೀ ಬೇಡ ಬಿಡ್ರಿ. ಏ ಬಾರೆ ಸಾರಿ ತಪ್ಪಾಯ್ತು ರೀ, ತಪ್ಪಾಯ್ತು. ಮಕ್ಳಿಗೆ ಬಿಟ್ಟಿದ್ದಾರೆ, ಹೋಗಿದ್ ಬರ್ತೀನಿ. ಎಷ್ಟೊತ್ತಿ ಅಂತ ಕ್ಯಾರೆಕ್ಟರ್ ಬಿಟ್ಟು ಆಚೆಗೆ ಬರ್ಲಿ, ನೋಡ್ಕೊಂಡ್ ಬರ್ತೀನಿ. ಹಾ ಮಕ್ಳು ಕಾಣಿಸ್ತಾ ಇಲ್ವಲ್ಲ? ಮಕ್ಳ ಇವಳು ಎಲ್ಲೊಂದು ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಗೊಬ್ರಿ ಅಣ್ಣ, ನಿಮ್ ಮಂಚದ ಮೇಲೆ ಹೂವ ಏನಕ್ಕೆ ಹಾಕಿದ್ದಾರೆ? ಅಪ್ಪನ್ ಮಕ್ಳು ಅಂತ ಹೇಳ್ಕೊಂಡ್ ಬಂದಿಲ್ವಾ? ಹಾಕಿತ್ತೋದ್ ನನ್ ಮಕ್ಳು ಮಲ್ಕೊಳಕ್ ಹಾಕಿರೋದು ಇದು. ಯಾವತ್ತು ಇಲ್ಲೂ ಡೆಕೋರೇಷನ್ ಇವತ್ತು ಯಾಕೋ? ಈ ಬಸರಿ ಕರುಡಿ ಬಂದಿದೆಯಲ್ಲ ಅದಕ್ಕೆ. ನಿನಗೆ ಕಣಲೆ ಈ ದಿಮ್ ನಮ್ದು ಕಣಲ. ಈ ಹಣ್ಣು ಹಾಲು ನಮ್ದು ಕಣ. ಈ ಮಂಚನ ನಂದು ಕಣ. ಮಕ್ಳ ಎಲ್ಲೋದ್ಲೇವಳು ಗೊಬ್ರಿ ಎಲ್ಲೋಗಿದ್ದೆ ನೀನು? ಮಕ್ಳು ಕಾಣಿಸ್ತಾ ಇಲ್ಲ ರೀ. ಒಳ್ಳೆ ಕೆಲಸ ಆಯ್ತು ಬಾ. ಮಕ್ಳು ಕಾಣಿಸ್ತಾ ಇಲ್ಲ ಅಂದ್ರೆ ನಿಮ್ದೇನ್ರಿ ಹುಡುಗ? ಎಲ್ಲೋ ಆಟ ಆಡ್ಕೊಳಕ್ ಹೋಗಿರ್ತಾರೆ ಬಾರೆ ನೀನು. ಅಯ್ಯ ನನ್ನ ಕಷ್ಟ ನನಗೆ. ಬಿಡಲ್ಲಪ್ಪ ನನ್ನ. ಬಾ, ಬಾ. ಏನ್ರಿ ಇದೆಲ್ಲ? ಮಕ್ಕಳ ಇವು ರೀ ಮಕ್ಳಿಗೆ ಯಾಕೆ ಬೈತೀರಾ? ದೊಡ್ಡವರಾಗಿ ನಾವೇ ತಪ್ಪು ಮಾಡ್ತೀವಿ, ಇನ್ ಮಕ್ಳು ತಪ್ಪು ಮಾಡೋದ್ರಲ್ಲಿ ತಪ್ಪಿದ್ಯಾ? ಏನೇ ಹೇಳು, ಮಕ್ಕಳು ಮಾಡೋದೇ ಚಂದ. ಅಂದ್ರೆ ಮಕ್ಳು ಹಿಂಗೆಲ್ಲ ಆಟ ಆಡೋದೇ ಚಂದ ಅಂದೆ. ಹೋಲಿ ನೀವು. ಯಾರು ಅವನು? ದೊಡ್ಡಪ್ಪ ನಂಗೆ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಇಲ್ಲ, ಲಾಲಿಪಾಪ್ ಇಟ್ಕೊಂಡು ತಿಂತಾ ಇರು. ಚಿಕ್ಕಪ್ಪ ನೀವು ನಂಗೆ ನಗ್ತಾನೆ. ಅಯ್ಯೋ ಅವನಿಗೆ ನಿದ್ದೆಲ್ಲಿ ನಗೋ ಕಾಯಿಲೆ ಇದೆ, ಹೋಗಿ ನೋಡ್ರಿ. ಅಪ್ಪ ಕಣ್ಣಪ್ಪ ಅಪ್ಪ ಇನ್ನು ಮಲಗಿಲ್ವೇನಪ್ಪ? ಇಲ್ಲ ಅಪ್ಪ. ಮಲಕಪ್ಪ. ಆಯ್ತಪ್ಪ. ಏನು ಇವು ಮಕ್ಕಳೇ ನೀವು? ಎದ್ದೆ ಬಿಟ್ಟನವ? ರೀ ಮಕ್ಳೆಲ್ಲ ಎಚ್ಚರಾಗೆ ಇದ್ದಾರೆ ರೀ. ಹೌದಾ? ಇರು ಹೇಳ್ತೀನಿ. ಮಕ್ಕಳ ಯಾರು ಎದ್ದೇಳ್ಬೇಡ್ರಿ ಕಣವ್. ಇವರು ಬಹಳ ಕಿರಾತಕ್ ನನ್ನ ಮಕ್ಳು ಇವರು. ರೀ ತಗೊಳ್ಳಿ, ಮಕ್ಳು ನಿಮಗೋಸ್ಕರ ಬಟ್ಟೆ ತಂದಿದ್ದಾರೆ, ಸ್ನಾನ ಮಾಡಿ ಹಾಕೊಳ್ಳಿ. ಓಕೆನಾ? ಒಳಗೋಗಿ ದೇವ್ರ ದೀಪ ಹಚ್ಬಿಟ್ಟು. ಹಚ್ಚ ದೀಪ ಹಚ್ಬೇಕಾಯ್ತು. ಹಚ್ಚ
ಆ ನನ್ನ ಮಕ್ಳನ್ನ ಓಡಿಸೋದಕ್ಕೆ ಏನಾದ್ರು ಒಂದು ಪ್ಲಾನ್ ಮಾಡ್ಲೇಬೇಕು. ಇವತ್ ಯಾವ ದಿನ ಹೇಳು? ಅಮಾವಾಸ್ಯೆ. ಅಮಾವಾಸ್ಯಲ್ಲಿ ಏನ್ ಬರುತ್ತೆ? ದೆವ್ವ ಬರುತ್ತೆ. 12 ಗಂಟೆ ರಾತ್ರಿ ದೆವ್ವ ಆಗಿ ಯಾರು ಬರುತ್ತಾರೆ ಹೇಳು? ನೀನೆ. ಅವ್ರು ಕೇಳಿಸ್ಕೊಂಡ್ಬಿಟ್ರೆ ಕೇಳು. ಕೇಳಿಸ್ಕೊಂಡ್ರ? ಇಲ್ಲಪ್ಪ. ಇಲ್ವಂತೆ. ಸಣ್ಣಪ್ಪ, ಕಣ್ಣಪ್ಪ ಕಮಾನ್. ನೀವು ಬಂದು ಹೊಡಿ ಬರ್ರಿ. ಇವನ್ ಇಲ್ಲಿದಾನಂದ್ರೆ ನಾವ್ ಯಾರಿಗೋ ಹೊಡೆದಿದ್ದು. ರೀ ಏನು ಅಂದ್ರೆ ಏನಾಯ್ತ್ರಿ? ಮಕ್ಳು ಹಾಕೊಂಡು ಹೊಡೆದ್ರು ಕಡೆ. ಅಪ್ಪ ನಿಮ್ ಮಕ್ಳು ನಿಮ್ ಹೊಡಿತಾವ್ರೆ ಅಂದ್ರೆ ಏನಪ್ಪ ಇದು? ಕಳ್ಸಪ್ಪ ಅವ್ರನ್ನ. ಕಣ್ಣಪ್ಪ ಅಪ್ಪ ಆ ನನ್ ಮಕ್ಕಳ ಪ್ಲಾನ್ ಮಾಡಿ ಹೊಡಿಸಿದ್ದು ಅವ್ರನ್ನ ಕಳ್ಸು. ಅಪ್ಪ ನಮ್ಮೇಲೆ ಅನುಮಾನ ಪಡ್ತಿದಾರೆ ಅಂದ್ರೆ ಒಂದು ಕ್ಷಣ ಇಲ್ಲಿ ಇರೋದು ಬೇಡ. ಬನ್ನಿ ಹೋಗೋಣ. ಅಲ್ಲ ಬೇಡ ಮಕ್ಳ. ಕಣ್ರೋ. ಕಳ್ಸಪ್ಪ. ಬೇಡ ಕಣ್ರೋ. ಬೇಡ ಕಣ್ರೋ. ರೀ ನಮ್ಮ ಮಕ್ಳೇ ನಮಗ್ ಮುಳುವಾಗೋದ್ರಲ್ರಿ. ಹೌದು ಕಣೆ. ನಾವು 6 ತಿಂಗಳಿಂದ ಒಂದಾಗ್ತಾರೆ ಅಂತ ಕಾದ್ವೆ, ಒಂದಾಗ್ಲೇ ಇಲ್ವಲ್ಲೇ. 6 ತಿಂಗಳಿಂದ ಇವ್ರು ಒಂದಾಗೋದಿಲ್ಲ ಬಿಡ್ರಿ. ಹೌದು ಕಣೆ. ಸರಿನಪ್ಪ, ನಿಮ್ಮ ಅಮ್ಮನ್ ನೀವು ಕರ್ಕೊಂಡು ಹೋಗಿರಂತೆ. ರೀ ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ ರೀ. ಗೊಬ್ರಿ ನೋಡ್ರಪ್ಪ, ಇವತ್ತೊಂದು ರಾತ್ರಿ ಇಲ್ಲೇ ಇರ್ಲಿ, ಬೆಳಿಗ್ಗೆ ನಿಮ್ಮ ಅಮ್ಮನ್ ಕರ್ಕೊಂಡು ಹೋಗಿ. ಇವತ್ತು ಒಂದ್ ರಾತ್ರಿ ಮಾತ್ರ. ಸರಿನಪ್ಪ, ಬಾರ ಹೋಗೋಣ. ಬರಲಿ. ಅಷ್ಟೇ. ಎಲ್ಲ ಇಷ್ಟೇ, ಅವ್ರವ್ರ ಪಾಡ್ಗೆ ಅವ್ರು ಹೋದ್ರು. ನಮ್ ದಾರಿ ನಾವು ನೋಡ್ಕೊಳ್ಳೋಣ ಬಾ ಗೊಬ್ರಿ. ಅಪ್ಪ, ಅಮ್ಮ, ಅಮ್ಮ ಅಪ್ಪ, ಅಪ್ಪ, ಅಮ್ಮ ಅಪ್ಪ, ಅಮ್ಮ. ಸಾಕ್ ನಿಲ್ಲಿಸ್ರ. ಎಲ್ಲ ಇರ್ತಾರೆ ನಿಮ್ಮ ಅಪ್ಪ ಅಮ್ಮ? ಯಾರಿಗ್ ಗೊತ್ತು? ಎಲ್ಲಿರ್ತಾರೆ ನಿಮ್ಮ ಅಪ್ಪ ಅಮ್ಮ? ಗೊತ್ತಿಲ್ಲ, ಅದನ್ನೇ ಹುಡುಕ್ತಿರೋದು. ಲೇ, ಇದ್ದಾಗ ಜಗಳ ಆಡ್ತೀರಾ, ಇವಾಗ ಹುಡುಕ್ತೀರಾ ನಿಮ್ಮ ಅಪ್ಪ ಅಮ್ಮನ್ನ? ನಿಮ್ಮಿಬ್ಬರ ಜಗಳ ನೋಡಕ್ಕಾಗ್ದೆ ಈ ಜೀವನನೇ ಸಾಕು ಅಂತ ವಿಷ ಕುಡಿಯಕ್ ಹೋಗಿದ್ದಾರೆ. ವಿಷಾನ ನೋಡ್ರು ಅಲ್ಲಿ ಆ ಬಡಪಾಯಿ ಜೀವಗಳನ್ನ ನೋಡ್ರು ಒಂದ್ಸಲಿ. ಅಪ್ಪ, ಅಮ್ಮ, ಅಮ್ಮ, ಅಪ್ಪ. ಅವ್ರ ಹತ್ರ ಹೋಗ್ಬೇಡ್ರಿ, ಬನ್ನಿ. ಬರ ಈ ಕಡೆ, ದೂರ ನಿಂತ್ಕೊಳ್ಳೋ. ಅವ್ರ ಹತ್ರ ಹೋಗುವಂತ ಯೋಗ್ಯತೆನೂ ಇಲ್ಲ ನಿಮ್ಗೆ. ಇವ್ರ ಬಗ್ಗೆ ನಿಮ್ಗೆ ಏನೋ ಗೊತ್ತು? ಏ ಸುಮ್ನಿರ್ರೋ, ಏ ಸುಮ್ನಿರೋ, ನಾ ಹೇಳ್ತೀನಿ ಸುಮ್ನಿರ್ರೋ. ನೀವೆಲ್ಲ ಇವ್ರ ಮಕ್ಳು ಅಂತ ಅನ್ಕೊಂಡಿದ್ದೀರಾ? ನೀವೆಲ್ಲ ನಾವೆಲ್ಲ ಅನಾಥರು ಕಂಡ್ರೋ. ನಿಮ್ಗಳನ್ನ ಸಾಕೋದಕ್ಕೆ ಅವ್ರ ಜೀವನನೇ ತ್ಯಾಗ ಮಾಡಿದಾರೆ ಕಣ್ರು, ಅವ್ರ ಪ್ರೀತಿನೇ ತ್ಯಾಗ ಮಾಡಿದ್ದಾರೆ. ಅಂತ ಅಪ್ಪ ಅಮ್ಮಂಗೋಸ್ಕರ ನೀವ್ ಈ ತರ ಮಾಡೋದಾ? ಥು, ನಿಮ್ಮನ್ನ ಮಕ್ಕಳು ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಏನಾದ್ರು ಮಾಡ್ಕೊಂಡು ಹಾಳಾಗೋಗ್ರಿ, ಹಾಳಾಗೋಗ್ರು, ಸಾಯೋ ಹೋಗ್, ಸಾಯೋ ಹೋಗು. ಅಪ್ಪ, ನಾವ್ ಇನ್ಮೇಲೆ ಯಾವತ್ತೂ ಜಗಳ ಆಡಲ್ಲ ಅಪ್ಪ. ನಾವೆಲ್ಲ ಒಂದಾಗಿರ್ತೀವಿ. ಎದ್ದೇಳಪ್ಪ, ಹೇಳಪ್ಪ, ಒಂದಾಗಿರ್ತೀವಿ. ತಮ್ಮಂದ್ರ ನೋಡ್ರಪ್ಪ, ಇನ್ಮೇಲಿಂದ ನಾವ್ ಯಾವತ್ತೂ ಜಗಳ ಆಡೋದ್ ಬೇಡ, ನಾವು ಒಂದಾಗಿರೋಣ. ಮಕ್ಕಳ, ಅಪ್ಪ ಅಮ್ಮ ಕರ್ದಂಗೆ ಆಗ್ತಿದೆ. ಮಕ್ಳ, ನಾವಿರ್ಬೇಕಾದ್ರೆ ನೀವೆಂಗ್ರು ಅನಾಥ ಆಗ್ತೀರಿ? ನೋಡಿ ಮಕ್ಕಳ, ಅಪ್ಪ ನೀವ್ ಇಲ್ಲಿ ಮಲ್ಕೊಳ್ಳಿ, ನೀವು ಬೆಡ್ರೂಮ್ ಅಲ್ಲಿ ಮಲ್ಕತ್ತೀವಿ.
ಬರಿವೋಳು 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 ಮಾಡಕ್ ಕೆಲ್ಸವಿಲ್ಲ ಸಾಂಗ್ ಆಗ್ತಾನೆ, ನಿಮಗ್ ಕೆಲ್ಸವಿಲ್ಲ ಡ್ಯಾನ್ಸ್ ಮಾಡ್ತಾ ಇದೀರಲ್ಲ. ಮೂರ ನ್ಯಾಯ ದೇವರು ಯಜಮಾನರು. ಏ, ಬಿಡ್ರೋ ಮನ್ಸಲ್ಲಿರ್ಲಿ ಬಿಡ್ರೋ ಅವೆಲ್ಲ. ಮನ್ಸಲ್ಲಿರ್ಲಿ ಬಿಡ್ರೋ. ಓಕೆ, ಈಗ ಈ ಒಂದು ಸ್ಕಿಟ್ಟು ಖಂಡಿತವಾಗ್ಲೂ ಅದ್ಭುತವಾಗಿತ್ತು. ಹೊಡಿರಿ ಚಪ್ಪಾಳೆ. ಈ ಒಂದು ಅಮೋಘವಾದ ಸ್ಕಿಟ್ ಬಗ್ಗೆ ನಿಮ್ಮ ಅತ್ತೆ ಏನ್ ಹೇಳ್ತಾರೆ ಕೇಳೋಣ. ನೀನೇ ಕೇಳು. ಅತ್ತೆ ಹೆಂಗಿತ್ತು ಸ್ಕಿಟ್ಟು? ಹೇಳಿ ಅತ್ತೆ. ತಿರ್ಕೊಂಡು ಹೇಳೋ, ಹೊಡಿಯಲ್ಲ. ಹೇಳಿ ಅತ್ತೆ. ಅತ್ತೆ ಅಂತ ಅಟ್ಲೀಸ್ಟ್ ಆ ಮರ್ಯಾದೆ ಕೊಟ್ಟಿದ್ಯಲ್ಲ, ಸಾಕ್ಬಿಡು, ನನಗೆ ಖುಷಿ. ಮಕ್ಕ ಇವ್ರಿಗೆ ಅತ್ತೆ ಆದ್ರೆ ನಿಮಗೇನಾದ್ರೆ ಮೇಡಮ್ ಅಜ್ಜಿ. ನೀವ್ ಅಜ್ಜಿ ಅಂತೀರೋ ಆಂಟಿ ಅಂತೀರೋ, ನನಗೆ ನಾ ಹೇಳಿಲ್ವಾ, ನಮ್ಮ ಕಂಟೆಸ್ಟೆಂಟ್ಸ್ ನನ್ನ ಏನ್ ಕರೆದ್ರು ಐ ಡೋಂಟ್ ಮೈಂಡ್. ಯಾ, ಬಟ್ ದಿಸ್ ಇಸ್ ಫಾರ್ ಯು ಗೈಸ್. ಸೂಪರ್. ಸೊ ಯು ಗೈಸ್ nailed it, killed it. And ನಿಜವಾಗ್ಲೂ ಫಸ್ಟ್ ರಫಿ ಸರ್ ಅಂಡ್ ಟೀಮ್, ನಿಜವಾಗ್ಲೂ a big applause to the team. And ಮಿಸ್ಟರ್ ಯಶವಂತ್ ಅವರ ಮೆಂಟರ್. ಪ್ಲೀಸ್ we want you to come up ಬರ್ಬೇಕು on ಯಶವಂತ್. stage. ದಯವಿಟ್ಟು ಯಶವಂತ್ ಪಚ್ಬಾಳೆ ಬನ್ನಿ. Come on. ಅಲ್ಲ, ನಿಮ್ಮನ್ನ ಹೊಗಳಕ್ ಕರೆದಿರೋದು, ಬಿಂದಿಗೆ ಯಾಕೆ ಹಿಡ್ಕೊಂಡ್ ಬಂದ್ರಿ? ಈ ಸ್ಕಿಟ್ ಹಿಂದೆ ಇದ್ರದೊಂದು ಕತೆ ಇದೆ, ಅದಕ್ಕೋಸ್ಕರ ಇದನ್ನ ತಗೊಂಡ್ ಬರಂಗಾಯ್ತು. Okay. ಈ ಸ್ಕಿಟ್ ಹುಟ್ಟಕ್ ಕಾರಣ ಈ ಬಿಂದಿಗೆ. Oh, ಹಿಂಗೆ. ಅಂದ್ರೆ ಈ ಸ್ಕಿಟ್ ಶುರು ಮಾಡೋಣ ಅಂತ ಶುರು ಮಾಡಿದ್ವಿ. ಸೊ ಬಿಂದಿಗೆಯಿಂದ ಶುರು ಮಾಡೋಣ, ಒಬ್ಬ ನಲ್ಲಿ ನೀರು ಬಿಡೋ ವಾಟರ್ ಮೆನ್ನು, ಆ ಥರ ಶುರು ಮಾಡೋಣ ಅಂತ ಶುರು ಮಾಡಿದ್ದು. ಅದಾಗಿದ್ದೇ ಬೇರೆ, ಬಟ್ ಅದಕ್ಕೆ ಕಾರಣ ಇದಾಯ್ತು, ಹಾಗಾಗಿ ಇದನ್ನ ತಗೊಂಡ್ ಬಂದೆ. Oh, very good. Very nice. ಸಿ, ಏನು ನಿಮ್ಮ ಒಂದು ಸ್ಕಿಟ್ ಬಗ್ಗೆ ನಾನು ಏನು ಕಾಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ, ಬಿಕಾಸ್ ನೀವು ಎಲ್ಲರೂ ರಿಯಾಕ್ಷನ್ಸ್ ನೋಡ್ತಾ ಇದ್ವಿ. ವಿ ಆಲ್ ವರ್ ಎಂಜಾಯಿಂಗ್ ಅ ಲಾಟ್. ಪ್ರತಿ ಒಂದು ಕ್ಯಾರೆಕ್ಟರ್ಸ್ ಇಲ್ಲಿ ಇರೋವಂಥ 6 ಜನನು ನಮಗೆ ತುಂಬಾ ಎಂಟರ್ಟೈನ್ ಮಾಡಿದ್ದೀರಾ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಗೊಬ್ಬರ ತುಂಬ ನಗ್ಸ್ಬಿಟ್ಟಿದ್ಯಾ ಗೊಬ್ಬರ. ನೀನು ಏನಲ್ಲೋ ಇದು ಬಾ. ನಿಜವಾಗ್ಲೂ ಹೇಳ್ತೀನಿ, ಐ ಥಿಂಕ್ ಹೆಣ್ಣು ಮಕ್ಳು ಗಂಡು ಮಕ್ಳು ತರ ಮಾಡಲ್ಲ. ಸೊ ಇಟ್ ವಾಸ್ ವೆರಿ ನೈಸ್ ಕಂಟ್ರೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗುರು ಸರ್. ಆಕ್ಚುಲಿ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಕೊಟ್ರು ರಚಿತಾ ಅವರು. ಸೊ ನಿಮ್ಮ ಅಜ್ಜಿಗೆ ಥ್ಯಾಂಕ್ಸ್ ಹೇಳಲ್ಲೇನ್ರು? ಓಕೆ, ಐ ಥಿಂಕ್ ಇವನ್ ರಫಿ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಟೋಟಲಿ ಎಂಟರ್ಟೈನಿಂಗ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲ, ಬರೋ ಮುಂಚೆ ನನಗೆ ಮಂಜು ಬಗ್ಗೆ ಬಿಲ್ಡಪ್ ಕೊಟ್ಟಿದ್ರು ರಚಿತಾ. ಲ್ಯಾಗ್ ಮಂಜು ಅಂತ ಇದೆ. ಲ್ಯಾಗ್ ಮಂಜು ಅಂದ್ರೆ ಡೆಫಿನೆಟ್ ಆಗಿ ಏನೋ ಎಳಿತವನೆ ಅಂದ್ರೆ ಎಳೆದು ಕೊಡ್ತಾ ಇದ್ದೀರಿ, ಎಳೆದು ಬಿಡ್ತಾ ಇದ್ದೀರಾ ಅಂತ ನಮ್ಮೂರ್ ಕಡೆ ಹೇಳ್ತಾರಲ್ಲ. ಗೊಬ್ಬರ ಆಕ್ಚುಲಿ ನಾನು ಈಗ ಹೇಳ್ಬೇಕು. ಆಕ್ಚುಲಿ ರಚಿತಾ ಹೇಳ್ದಂಗೆ ಹುಡುಗಿರಿಗಿಂತ ಹುಡುಗಿರು ಬೆಟ್ರು ಕಾಣುತ್ತೆ. ನಾನೀಗ ಪಾರ್ಟಿ ಚೇಂಜ್ ಮಾಡ್ಬಿಟ್ಟೆ. ಆಲ್ವೇಸ್ ಏನ್ ಪರ್ಫಾರ್ಮೆನ್ಸ್ ಗೊಬ್ಬರ, ನೆವರ್ ಎಕ್ಸ್ಪೆಕ್ಟೆಡ್. ಹುಡುಗಿ ವೇಷಲ್ಲಿ ನಂಗೆ ಗೊತ್ತಿಲ್ಲ ಇಷ್ಟು ಒಳ್ಳೆ ಸ್ಕೋಪ್ ಇತ್ತು. ನೀವಿಬ್ಬರೇ ಹೊಡ್ಕೊಂಡಿದ್ದು ಯಾವ ಲೆವೆಲ್ ಪರ್ಫಾರ್ಮೆನ್ಸ್ ಇದು. ಅಂಡ್ ಆಫ್ ಕೋರ್ಸ್ ಇದ್ರ ಮೂತ್ರಧಾರ ನಮ್ಮ ಸಾರಿ ಸೂತ್ರಧಾರ ನಿರಂಜನ್ ಅವರು. ಅಲ್ಲ, ಗೊತ್ತಾಯ್ತು ಬಿಡಿ, ಬೇಕು ಅಂತ ಹೇಳಿದ್ದು ಅಂತ. ಇಲ್ಲ, ಟೋಟಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಫೈನಲ್ ಇದೆಯಲ್ಲ ಅಪ್ಪ ಅಮ್ಮನ ಬಗ್ಗೆ. ಯಾಕಂದ್ರೆ ಅಪ್ಪ ಅಮ್ಮ ಇರೋ ತನಕ ನಮ್ಗೆ ಅವರ ವ್ಯಾಲ್ಯೂ ಗೊತ್ತಾಗಲ್ಲ. ಹೋದ್ಮೇಲೆ ಮಾತ್ರ ಪ್ರೀತಿ ಎಲ್ಲ ಉಕ್ಕಿ ಬರುತ್ತೆ, ಬಟ್ ಟೈಮ್ ತುಂಬಾ ಲೇಟ್ ಆಗಿರುತ್ತೆ. ಇದನ್ನ ಅದರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ರು. ಅಪ್ಪ ಅಮ್ಮ ಇಲ್ಲ, ಸೊ ಅಪ್ಪ ಅಮ್ಮನ ವ್ಯಾಲ್ಯೂ ತೋರಿಸಿದ್ದಾರೆ ಈ ಸ್ಕಿಟ್ ಅಲ್ಲಿ. ಹ್ಯಾಟ್ಸ್ ಆಫ್ ಟು ಪೇರೆಂಟ್ಸ್ ಫಸ್ಟ್ ಆಫ್ ಆಲ್. ಎಲ್ಲ ನಾನು ಆಕ್ಚುಲಿ ನಮ್ಮ ಮಮ್ಮಿ ಡ್ಯಾಡಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಮಜಾ ಬರ್ತಾ ನಿಮ್ಮನ್ನು ಮಕ್ಕಳ ತರ ನೋಡ್ತಾ ಇದೆ, ಸೊ ಅದಕ್ಕೂ ಒಂದು ಥ್ಯಾಂಕ್ಸು. ಸೊ
ಲವ್ಲಿ ಸ್ಕಿಟ್ ಅಂಡ್ ಐ ಥಿಂಕ್ ಯು ನೀಡ್ ಎ ಸ್ಟ್ಯಾಂಡಿಂಗ್ ಅಪ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಚಪ್ಪಾಳೆ. ಏನ್ ಬೇರೆ ಏನ್ ಚಿಂತನೆ ಇದ ಫೋನ್ ಕಟ್ ಮಾಡಿದ್ಯಾ ಅಂತ ಹೇಳೋದ್ ಬೇಡವೇನೋ? ಓ ಪ್ಲಸ್ ಮೇಲೋ ಏನ್ ಸರ್ ಗುರು ಸರ್ ನಮ್ ಜನ ಹಿಂಗೆ ಅಲ್ಲ. ಒಂದ್ ಸ್ವಲ್ಪ ಅದು ಸೋಷಿಯಲ್ ಕನ್ಸರ್ನ್ ಅನ್ನೋದೇ ಇಲ್ವಲ್ಲ ಅವ್ರಿಗೆ. ಬಜೆಟ್ ಅಲ್ಲಿ ಎಣ್ಣೆ ರೇಟು ಜಾಸ್ತಿ ಆಗಿದೆಯಂತೆ, ಅದೊಂದು ದೊಡ್ಡ ಇಶ್ಯೂ ಅಂತೆ ಸರ್. ಫೋನ್ ಮಾಡಿ ನನಗೆ ತಲೆ ತಿಂತಾರೆ. ಏನ್ ಸರ್ ಎಣ್ಣೆ ನಮ್ಮ ಜೀವನದಲ್ಲಿ ಅಷ್ಟೊಂದು ಇಂಪಾರ್ಟೆಂಟಾ? ಸಿ, ನಿಮಗೆ ಎಣ್ಣೆ ಏನಾದ್ರೂ ಇಲ್ದಿದ್ರೆ ಇವತ್ತು ರೈತರ ಸಾಲ ಮನ್ನಾ ಮಾಡಕ್ಕಾಗಲ್ಲ. ಯಾಕಂದ್ರೆ ಬಜೆಟ್ ಅದರದ್ದು ಬಜೆಟ್ ಎಣ್ಣೆಗೆ ಇದು ರೈತರ ಸಾಲ ಮನ್ನಾ ಮಾಡಕ್ ಯೂಸ್ ಮಾಡ್ತಾರೆ. ಪಾಯಿಂಟು ಇಲ್ಲಿದೆ. ಬಟ್ ಆದ್ರೂ ನೀವು ಮಾತಲ್ಲಿ ಹೇಳಿದ್ರೆ ಇದು ನಮ್ಗೆ ಕನ್ವೆ ಆಗಲ್ಲ ಸರ್. ನಮ್ಮ ಪ್ರತೀತಿ ಪ್ರಕಾರ ನೀವು ಒಂದು ಹಾಡಿನ ಮುಖಾಂತರ ಇದನ್ನ ಹೇಳಿದ್ರೆ ಆವಾಗ್ಲೇ ನಮಗೆ ಸಮಾಧಾನ. ಯಾಕೆ ನಮಗೆಲ್ಲ ಎಣ್ಣೆ ಇಂಪಾರ್ಟೆಂಟು? ಎಣ್ಣೆ ಒಂದು ಪ್ಲಸ್ ನೆಗೆಟಿವ್ ಆಗಿ ಗೊತ್ತಿಲ್ಲ, ಅದಕ್ಕೆ ಕಾರಣ ಬೇಕಿಲ್ಲ. ಖುಷಿ ಆದ್ರೂ ಕುಡಿತಾರೆ, ದುಃಖ ಆದ್ರೂ ಕುಡಿತಾರೆ, ದುಃಖ ಆದ್ರೂ ಕುಡಿತಾರೆ, ಲವ್ ಆದ್ರೂ ಕುಡಿತಾರೆ, Failure ಆದ್ರೂ ಕುಡಿತಾರೆ, ಪಾಸ್ ಆದ್ರೂ ಕುಡಿತಾರೆ, ಫೇಲ್ ಆದ್ರೂ ಕುಡಿತಾರೆ. ಅದು ಇನ್ನ ಪಿಚ್ ಸಿಕ್ಕಿಲ್ಲ. ಇನ್ನು ಏನಕ್ಕೆ ಅದು ಕಾರಣ ಏನು ಅಂತ ಈಗ ಅದೇ ಇರೋದು ಮಜಾ. ಅದೇ ನಿಮ್ಗೆ ಟಾಸ್ಕ್. ಕಮಾನ್ ಬರ್ಲೇ ಒಂದು ಸಾಂಗು. ಆದ್ರೂ ವೀಕ್ಷಕರ ಗಮನಕ್ಕೆ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಆದ್ರೆ ಸಂಗೀತ ಯಾವಾಗ್ಲಿದ್ರು ಹಿತಕರ. ನೀವ್ ಹೇಳಿ ಸರ್. ಮಾರಲ್ ಆಫ್ ದ ಸ್ಟೋರಿ, ಎಣ್ಣೆ ಈಸ್ ಎವ್ರಿಥಿಂಗ್. ಸರ್ವರೋಗಕ್ಕೂ ಮದ್ದು ಎಣ್ಣೆ. ಸರ್ ಇಷ್ಟೊಂದು ಫೀಲ್ ಮಾಡ್ಕೊಂಡು ಇಷ್ಟೊಂದು ಅರ್ಥಗರ್ಭಿತವಾಗಿ ಹೇಳಿದೀರಾ ಅಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇರ್ಲೇಬೇಕು. ಪರ್ಸನಲ್ ಇದೆ. ಯಾವ ತರ? ಎಣ್ಣೆ ಅಂದ್ರೆ ಈಗ ನನ್ ಕೂದಲು ನೋಡಿದ್ರೆ ಗೊತ್ತಾಗತ್ತಲ್ಲ. ನಾ ಹೋಗ್ತೀನಿ ಮನೆಗೆ. ಯಾಕೆ? ಬಾರಲ್ಲಿ ಸಿಗೋದಿಲ್ಲ ಸರ್ ಅದು ಕೂದಲುಗಚ್ಚ ಎಣ್ಣೆ. ಯಾವುದು ಬಾರಲ್ಲಿ ಎಲ್ಲಿ ಸಿಗತ್ತೆ ಸರ್ ಅದು? ಬಾರ್ ಅಂದ್ರೆ ಈಗ ನಿಮ್ ಬ್ಯೂಟಿ ಬಾರ್ ಅಂತ ಇರುತ್ತೆ. ಓ ಹೌದಾ? ಅದಕ್ಕೆ ಸ್ಟುಡಿಯೋ ಅಂತಲೂ ಅಂತಾರೆ. ಓಕೆ, ಎಣ್ಣೆ ಸಾಂಗ್ ಇಂದ ಸಿಕ್ಕಾಪಟ್ಟೆ ಎಲ್ಲರನ್ನು ಏರ್ಸಿರುವಂತ ಗುರು ಸರ್ ಬರ್ಲಿ ಚಪ್ಪಾಳೆ. ಸೊ ಇದರೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡುವಂತಹ ಸಂದರ್ಭ. ಸೊ ನಾವೇನ್ ಮಾಡ್ತೀವಿ, ಎಲ್ಲರನ್ನು ವೇದಿಕೆ ಮೇಲೆ ಕರಿತೀವಿ. ಜಜಸ್ ಪ್ಲೀಸ್ ಬನ್ನಿ. ಸೊ ಎಲ್ಲರೂ ಬಂದಾಯ್ತು. ನೀವು ಹೊರಡೋಂಥ ಟೈಮ್ ಆಯ್ತು, ನಾವು ಹೊರಡೋಂಥ ಟೈಮ್ ಆಯ್ತು. ಈ ವಾರದ ಎಪಿಸೋಡ್ನ ಎಂಡ್ ಮಾಡ್ತಾ ಇದೀವಿ. ಬಟ್ ಮಾಡೋದಕ್ಕಿಂತ ಮುಂಚೆ ನಾನು ಯಾವಾಗ್ಲೂ ಹೇಳ್ತೀನಿ, ಗುರುಗಳೇ ಅಂತೂ ಇಂತೂ ಫುಟ್ಬಾಲ್ ತಂದ್ಬಿಟ್ಟೆ ಗುರುಗಳೇ. ಮೆಜೆಸ್ಟಿಕ್, ಚಿಕ್ಕಪೇಟೆ, ಬಾಳೆಪೇಟೆ ಎಲ್ಲಾ ಜಾಗದಲ್ಲಿ ಹುಡುಕ್ಬಿಟ್ಟು ತಂದ್ಬಿಟ್ಟೆ ಗುರುಗಳೇ. ಇದೇ ಹೇಳಿದ್ರು ಫುಟ್ಬಾಲ್ ಅಂದ್ರೆ ಇದೆ ಅಂತ ಹೇಳಿದ್ರು ಗುರುಗಳೇ. ನೋಡಿ ಗುರುಗಳೇ, ನಿಜವಾಗ್ಲೂ ಕಣ, ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ಜೀವನದಲ್ಲಿ ಅಂದ್ರೆ ಇದೊಂದೇ. ಕರೆಕ್ಟ್ ಆಗಿ ಹುಡ್ಕೊಂಡ್ ಬಂದಿದ್ಯಾ, ನಿನಗೆ ಗೊತ್ತಿಲ್ಲದೆ ಒಂದು ಒಳ್ಳೆ ಸಂದೇಶ ಕೂಡ ತಂದಿದ್ಯಾ ಕಣೋ. ಬಾ ಅದನ್ನ ಹೇಳ್ತೀನಿ, ಜೀವನದ ಸತ್ಯನ. ಜಿಮ್ಮಿ ದೇಶಪಾಂಡೆ ಬನ್ನಿ. ಈ ವಾರದ ಕೊನೆಯಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕೇಳಿಸ್ಕೊಬಾರೋ, ಜೀವನ ಅನ್ನೋದು ಫುಟ್ಬಾಲ್ ಇದ್ದಂಗೆ. ಹೊಡೆತ ಅನ್ನೋ ಏಟು ಬೀಳ್ತಾನೆ ಇರುತ್ತೆ, ಕಾನ್ಫಿಡೆನ್ಸ್ ಅನ್ನೋ ಗೋಲ್ ಕೀಪರ್ ಅದನ್ನ ತಡಿತಾನೆ ಇರ್ತಾನೆ. ಜೀವನದಲ್ಲಿ ಕಾನ್ಫಿಡೆಂಟ್ ಆಗಿರಿ, ಖುಷಿಯಾಗಿರಿ. ಮಗಳು ಜಾನಕಿ ಬರ್ತಾ ಇಳೆ, ಅವಳನ್ನ ವೆಲ್ಕಮ್ ಮಾಡಿ ನಮ್ಮ ಮಜಾ ಭಾರತದ ಎಪಿಸೋಡ್ಸ್ ನ ಊಟದಲ್ಲಿ ನೋಡ್ತಾ ಇರಿ. ಮುಂದಿನ ವಾರ ಸಿಗೋವರೆಗೂ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.